ನಮಸ್ಕಾರ ಎಲ್ಲರಿಗೂ. ಆರ್ ಕೆ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ವಿಜ್ಞಾನ ಪಠ್ಯಪುಸ್ತಕ ಭಾಗ 2ರಲ್ಲಿ ಬರುವಂತಹ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಘಟಕವನ್ನು ಚರ್ಚೆ ಮಾಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಬೆಳಕು ಪಾಠದ ಭಾಗ 1 ವಿಡಿಯೋ ಆಗಿದೆ. ಇನ್ನೊಂದು ಪ್ರಮುಖವಾದ ವಿಷಯ ಏನಂದರೆ, ಈ ಒಂದು ವರ್ಷದ ಅಂದರೆ 2021-22ನೇ ಸಾಲಿನಲ್ಲಿ SSLC ವಾರ್ಷಿಕ ಪರೀಕ್ಷೆಗೆ ಈ ಒಂದು ಘಟಕದಿಂದ ತಮಗೆ 10ರಿಂದ 12 ಅಂಕಗಳು ಸಿಗುತ್ತವೆ. ಹಾಗಾಗಿ ವಿಡಿಯೋವನ್ನು ಕೊನೆಯ ತನಕ ನೋಡ್ತಾ ಇರ್ರಿ. ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಮಹತ್ವವನ್ನು ಹೊಂದಿರುವಂತಹ ಒಂದು ಘಟಕ ಇದಾಗಿದ್ದು, ಹಾಗಾಗಿ ಪೂರ್ತಿಯಾಗಿ ಗಮನವಿಟ್ಟು ಈ ವಿಡಿಯೋವನ್ನು ತಾವು ನೋಡ್ತಾ ಹೋಗಬೇಕು. ಈ ಒಂದು ವಿಡಿಯೋದಲ್ಲಿ ನಾನು ಹೇಳುವಂತಹ ಎಲ್ಲ ವಿಷಯಗಳನ್ನು ತಾವು ನೋಟ್ಸ್ ಮಾಡಿಕೊಳ್ತಾ ಹೋಗಿ, ಮತ್ತು ಏನಾದರೂ ತಮಗೆ ಇನ್ನೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ, ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಸೇರಿಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಈ ಒಂದು ವಿಡಿಯೋವನ್ನು ಎಲ್ಲರಿಗೆ ಶೇರ್ ಮಾಡಿ. ಆತ್ಮೀಯ ವಿದ್ಯಾರ್ಥಿಗಳೇ, ಪಾಠದ ಹೆಸರು ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಅಂತ ಇದೆ. ಮೊದಲು ನಾವು ಬೆಳಕು ಎಂದರೇನಂಥೇಳಿ ಸ್ವಲ್ಪ ತಿಳ್ಕೊಳ್ಳೋಣ. ಆನಂತರದಲ್ಲಿ ಈ ಪ್ರತಿಫಲನ ಎಂದರೇನು, ಆನಂತರದಲ್ಲಿ ಈ ವಕ್ರೀಭವನ ಎಂದರೇನಂಥೇಳಿ ನೋಡುತ್ತಾ ಹೋಗೋಣ. ಇದು ಭಾಗ 1 ವಿಡಿಯೋ ಆಗಿದೆ. ಈ ಒಂದು ಘಟಕವನ್ನು 4 ಭಾಗಗಳಲ್ಲಿ ಮುಗಿಸೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಭಾಗ 1 ವಿಡಿಯೋಗೆ ಮತ್ತೊಮ್ಮೆ ತಮಗೆ ಸ್ವಾಗತವನ್ನು ಕೋರುತ್ತಾ, ಈ ಬೆಳಕು ಅಂದರೆ ಏನು, ಬೆಳಕು ಎಂದರೇನು ಅನ್ನುವ ಒಂದು ಪ್ರಶ್ನೆ ಕೂಡ ತಮಗೆ ಪರೀಕ್ಷೆಯಲ್ಲಿ ಬರೋದಿಲ್ಲ. ಯಾವೆಲ್ಲ ಪ್ರಶ್ನೆಗಳು ಬರುತ್ತವೆ, ಹೇಗೆಲ್ಲ ಪ್ರಶ್ನೆಗಳು ಬರುತ್ತವೆ ಎನ್ನುವುದನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ನೀವು ಕೊನೆಯ ತನಕ ನೋಡ್ತಾ ಹೋಗಿ. ಬೆಳಕು ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಹಾಗಾಗಿ ಬೆಳಕು ಎಂದರೇನು ಅಂಥೇಳಿ ನಾವು ಮೊದಲು ನೋಡ್ತಾ ಹೋಗೋಣ. ನೋಡಿ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಚಿತ್ರ ಇದೆ, ಸುಂದರವಾದಂತಹ ಒಂದು ಚಿತ್ರ ಇದೆ. ಈ ಚಿತ್ರದಲ್ಲಿ ತಮಗೆ ಅನೇಕ ರೀತಿಯ ವಸ್ತುಗಳು ತಮಗೆ ಕಾಣಿಸ್ತಾ ಇದೆ, ಹೌದಾ? ಕಾಣಿಸಲು ಕಾರಣವಾಗಿರುವಂತಹ ಒಂದು ಪ್ರಮುಖವಾದ ಅಂಶ ಯಾವುದು? ಬೆಳಕು. ನಮ್ಮ ಸುತ್ತಮುತ್ತಲಿನ ವಸ್ತುಗಳನ್ನು ನಮಗೆ ಕಾಣುವಂತೆ ಮಾಡುವ ಒಂದು ಶಕ್ತಿಯ ರೂಪವೇ ಬೆಳಕು ಅಂಥೇಳಿ ನಾವು ಕರೆಯುತ್ತೇವೆ. ನಮ್ಮ ಸುತ್ತಮುತ್ತಲೂ ಅನೇಕ ರೀತಿಯ ವಸ್ತುಗಳಿರುತ್ತವೆ. ಆ ಎಲ್ಲ ವಸ್ತುಗಳು ನಮಗೆ ಕಾಣುವಂತೆ ಸಹಾಯ ಮಾಡುವಂತಹ ಒಂದು ಅಂಶವೇ ಅದನ್ನು ನಾವು ಬೆಳಕು ಅಂತ ಕರೆಯುತ್ತೇವೆ. ಬೆಳಕು ಎಂದರೇನು ಅಂತೇಳಿ ತಮಗೆ ಪ್ರಶ್ನೆ ಬರುವುದಿಲ್ಲ, ಆದರೆ ಬೆಳಕು ಎಂದರೇನು ಅಂತೇಳಿ ತಮಗೆ ಗೊತ್ತಿರಲಿ. ಯಾಕಂದರೆ ನಾವು ನಮ್ಮ ಪಾಠದ ಹೆಸರೇ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಅಂತ ಇದೆ. ಬೆಳಕು ಎಂದರೇನು ಅಂಥೇಳಿ ಕೂಡ ನಾನು ಇಲ್ಲಿ ನಿಮಗೆ ಕೊಟ್ಟಿದ್ದೇನೆ. ನಮ್ಮ ಸುತ್ತಲಿನ ವಸ್ತುಗಳನ್ನು ನಾವು ಯಾವುದೇ ಸ್ಥಳದಲ್ಲಿರಬಹುದು, ನಮ್ಮ ಸುತ್ತಮುತ್ತ ಯಾವುದೇ ವಸ್ತುಗಳಿರಬಹುದು, ಆ ಎಲ್ಲ ವಸ್ತುಗಳು ಗೋಚರಿಸುವಂತಂದ್ರೇನು, ಕಾಣುವಂತೆ ಮಾಡುವ ಶಕ್ತಿಯ ಒಂದು ರೂಪವೇ ಬೆಳಕು. ಇದು ಬೆಳಕು ಎಂದರೇನಂತ ಕೇಳಿದರೆ ಯಾರಾದರೂ ತಮಗೆ ಈ ಒಂದು ವ್ಯಾಖ್ಯೆ ಅಥವಾ ಡೆಫಿನಿಷನನ್ನು ತಾವು ಹೇಳ್ಬೋದು. ನಿಮ್ಮದೇ ಆದಂತಹ ವ್ಯಾಖ್ಯೆ, ಡೆಫಿನಿಷನ್ ಕೂಡ ತಾವು ಮಾಡ್ಕೋಬಹುದು. ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ನಿಮ್ಮದೇ ಆದಂತಹ ಪದಗಳಲ್ಲಿ, ನಿಮ್ಮದೇ ಆದಂತಹ ಒಂದು ಶಬ್ದಗಳನ್ನು ಬಳಸಿಕೊಂಡು ತಾವು ವ್ಯಾಖ್ಯೆಯನ್ನು ಕೂಡ ಮಾಡಬಹುದು. ನಮ್ಮ ಸುತ್ತಮುತ್ತಲಿನ ವಸ್ತುಗಳನ್ನು ನಮಗೆ ಕಾಣುವಂತೆ ಮಾಡುವಂತಹ ಒಂದು ಶಕ್ತಿಯ ರೂಪವೇ ಬೆಳಕು. ಇಷ್ಟು ನಿಮಗೆ ಗೊತ್ತಾಯಿತು ಅಂತ ನಾನು ಅಂದ್ಕೊಂಡಿದ್ದೇನೆ. ಇನ್ನು ಬೆಳಕಿಗೆ ಸಾಕಷ್ಟು ಗುಣಲಕ್ಷಣಗಳಿರ್ತವೆ, ಸಾಕಷ್ಟು ಅದು ಗುಣಲಕ್ಷಣಗಳನ್ನು ಹೊಂದಿರುತ್ತದೆ. ಆದರೆ ಈ ಒಂದು ಅಧ್ಯಾಯದಲ್ಲಿ ನಾವು ಬೆಳಕಿಗೆ ಇರುವಂತಹ ಒಂದು ಪ್ರಮುಖ ಲಕ್ಷಣವಾದ ಪ್ರತಿಫಲನದ ಬಗ್ಗೆ ಅಧ್ಯಯನ ಮಾಡಬೇಕು. ಆನಂತರದಲ್ಲಿ ವಕ್ರೀಭವನದ ಬಗ್ಗೆ ನಾವು ಅಧ್ಯಯನ ಮಾಡಬೇಕು. ಅದಕ್ಕಿಂತ ಮುಂಚೆ, ಬೆಳಕಿನ ವಕ್ರೀಭವನಕ್ಕಿಂತ ಮುಂಚೆ ಬೆಳಕಿನ ಪ್ರತಿಫಲನವನ್ನು ನಾವು ನೋಡ್ತಾ ಹೋಗೋಣ. ಏನಿದು ಬೆಳಕಿನ ಪ್ರತಿಫಲನ? ನೋಡಿ,
ಒಂದು ವಸ್ತು ತನ್ನ ಮೇಲೆ ಬಿದ್ದ ಬೆಳಕನ್ನು ಪ್ರತಿಫಲಿಸುತ್ತದೆ. ಹೌದು, ಯಾವುದೇ ವಸ್ತು ನಮ್ಮ ಸುತ್ತಮುತ್ತ ಅನೇಕ ರೀತಿಯ ವಸ್ತುಗಳಿರ್ತವೆ. ಇಲ್ಲಿ ಉದಾಹರಣೆಗೆ ನೋಡ್ರಿ, ಇಲ್ಲಿ ಒಂದು ಚಿತ್ರ ಇದೆ. ಈ ಚಿತ್ರವನ್ನು ತಾವು ಸೂಕ್ಷ್ಮವಾಗಿ ಗಮನಿಸಿದರೆ ತಮಗೆ ಬೆಳಕಿನ ಪ್ರತಿಫಲನ ಎಂದರೇನೆಂತೇಳಿ ಗೊತ್ತಾಗ್ಬಿಡುತ್ತೆ. ಏನಿಲ್ಲಿ ಒಂದು ಚಿತ್ರ ಇದೆ, ಚಿತ್ರದಲ್ಲಿ ಏನಿದು ಮರದ ಚಿತ್ರ ಇದೆ, ಹೌದಾ? ಈ ಮರದ ಮೇಲೆ ಸೂರ್ಯನಿಂದ ಬರುವಂತಹ ಬೆಳಕು ಬೀಳ್ತಾ ಇದೆ. ಬಿದ್ದೇನಾಗ್ತಾ ಇದೆ, ಅದು ಮತ್ತೆ ಪ್ರತಿಫಲನ ಆಗ್ತಾ ಇದೆ. ಪ್ರತಿಫಲನ ಆಗಿ ಅದು ನಮ್ಮ ಕಣ್ಣುಗಳನ್ನು ತಲುಪ್ತಾ ಇದೆ. ತಲುಪಿದಾಗಲೇ ನಮಗೆ ಈ ಒಂದು ಮರದ ಚಿತ್ರ ಕಾಣಿಸ್ತಾ ಇದೆ. ನಮಗೆ ವಸ್ತುಗಳು ಹೇಗೆ ಕಾಣಿಸುತ್ತವೆ ಅಂತಂದರೆ, ಪ್ರತಿಯೊಂದು ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಆ ವಸ್ತು ಏನು ಮಾಡುತ್ತದೆ, ಆ ಬೆಳಕನ್ನು ಪ್ರತಿಫಲಿಸುತ್ತದೆ. ಆ ಪ್ರತಿಫಲನಗೊಂಡಿರುವಂತಹ ಬೆಳಕು ನಮ್ಮ ಕಣ್ಣಿಗೆ ತಲುಪಿದಾಗ ನಮಗೆ ಆ ವಸ್ತುಗಳು ಕಾಣುತ್ತವೆ. ನೋಡ್ರಿ, ಎಂತಹ ಅದ್ಭುತವಾದಂತಹ ಗುಣವನ್ನು ಹೊಂದಿದೆ ನಮ್ಮ ಬೆಳಕು. ವಸ್ತುಗಳು ಬೆಳಕನ್ನು ಪ್ರತಿಫಲಿಸುವಂತಹ ಗುಣವನ್ನು ಹೊಂದಿಲ್ಲ ಅಂತಂದರೆ ನಮಗೆ ಯಾವುದೇ ವಸ್ತುಗಳು ಕಾಣಿಸ್ತಾನೇ ಇರಲಿಲ್ಲ. ನೋಡ್ರಿ, ಒಂದು ವಸ್ತು ತನ್ನ ಮೇಲೆ ಬಿದ್ದ ಬೆಳಕನ್ನು ಪ್ರತಿಫಲಿಸ್ತಾ ಇದೆ. ಪ್ರತಿಯೊಂದು ವಸ್ತು ಕೂಡ ಹೀಗೆ ಮಾಡುತ್ತದೆ. ಇಲ್ಲಿ ಮರ ಇರ್ಬೋದು, ಮೊಬೈಲ್ ಇರ್ಬೋದು, ಕಂಪ್ಯೂಟರ್ಸ್ ಇರ್ಬೋದು, ಯಾವುದೇ ವಸ್ತು ಇರಲಿ, ಕಲ್ಲು ಮಣ್ಣು ಏನೇ ಇರಲಿ, ನೀರು, ಯಾವುದೇ ವಸ್ತು ಇರಲಿ, ಅದು ತನ್ನ ಮೇಲೆ ಬಿದ್ದ ಬೆಳಕನ್ನು ಏನು ಮಾಡುತ್ತದೆ, ಪ್ರತಿಫಲಿಸ್ತಾ ಇರುತ್ತದೆ. ಆ ಬೆಳಕು ಎಲ್ಲಿಂದನೇ ಬರಲಿ, ಅದು ಸೂರ್ಯನಿಂದ ಬಂದಿರ್ಬೋದು, ಚಂದ್ರನಿಂದ ಬಂದಿರ್ಬೋದು, ಅಥವಾ ಕೃತಕ ಬೆಳಕಾಗಿರ್ಬೋದು. ಬೆಳಕಿನಲ್ಲಿ ಸ್ವಾಭಾವಿಕ ಬೆಳಕು, ಕೃತಕ ಬೆಳಕು ಅಂದರೆ ಕೃತಕ ಅಂತಂದರೆ ಯಾವುದಾದ್ರೂ ಒಂದು ವಿದ್ಯುತ್ ಬಲ್ಬ್ನಿಂದ ಬಂದಿರುವಂತಹ ಬೆಳಕು ಆಗಿರ್ಬೋದು, ಒಂದು ಟಾರ್ಚಿಂದ ಬಂದಿರುವಂತಹ ಬೆಳಕಾಗಿರ್ಬೋದು, ಒಂದು ಬ್ಯಾಟ್ರಿಯಿಂದ ಬಂದಿರುವಂತಹ ಬೆಳಕಾಗಿರ್ಬೋದು. ಯಾವುದೇ ಒಂದು ವಸ್ತುವಿನಿಂದ ಬಂದಿರುವಂತಹ ಬೆಳಕು ಒಂದು ವಸ್ತುವಿನ ಮೇಲೆ ಬಿದ್ದಾಗ ಆ ವಸ್ತು ಏನು ಮಾಡುತ್ತದೆ, ಆ ಬೆಳಕನ್ನು ಪ್ರತಿಫಲಿಸುತ್ತದೆ. ಆ ಪ್ರತಿಫಲಗೊಂಡಿರುವಂತಹ ಬೆಳಕು ನಮ್ಮ ಕಣ್ಣಿಗೆ ತಲುಪಿದಾಗ ಆ ವಸ್ತುಗಳು ನಮ್ಮ ಕಣ್ಣಿಗೆ ಕಾಣುತ್ತವೆ ಅಂತ ಅರ್ಥ. ಓಕೆ, ಪ್ರತಿಫಲಿತ ಬೆಳಕನ್ನು ನಮ್ಮ ಕಣ್ಣುಗಳು ಸ್ವೀಕರಿಸಿದಾಗ ವಸ್ತುಗಳನ್ನು ನೋಡಲು ಸಾಧ್ಯವಾಗುತ್ತದೆ. ಇದರ ಅರ್ಥ ಏನು, ಒಂದು ವೇಳೆ ವಸ್ತುಗಳು ಬೆಳಕನ್ನು ಪ್ರತಿಫಲನ ಮಾಡಲಿಲ್ಲ ಅಂದರೆ ಆ ವಸ್ತುಗಳು ನಮ್ಮ ಕಣ್ಣಿಗೆ ಕಾಣ್ತಾನೆ ಇರಲಿಲ್ಲ ಅಂಥೇಳಿ ಅರ್ಥ. ಇದು ನಿಮಗೆ ಅರ್ಥ ಆಗಿರಬಹುದು ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ಹಾಗಾದರೆ ಪರೀಕ್ಷೆಯಲ್ಲಿ ಏನಾದರೂ ಬೆಳಕಿನ ಪ್ರತಿಫಲನ ಎಂದರೇನು ಅಂತ ಕೇಳಿದರೆ ಏನು ಬರಿಬೇಕು ಸರ್ ನಾವು? ಎಸ್, ಈ ಒಂದು ಪ್ರಶ್ನೆ ತಮಗೆ ಬರುವಂತಹ ಸಂಭವ ಇದೆ ಒಂದು ಅಂಕಕ್ಕೆ. ಬೆಳಕಿನ ಪ್ರತಿಫಲನ ಎಂದರೇನು? ಯಾಕಂದರೆ ಪಾಠದ ಹೆಸರೇ ಇದೆ ಬೆಳಕಿನ ಪ್ರತಿಫಲನ, ಬೆಳಕಿನ ವಕ್ರೀಭವನ. ನಾವು ಈಗ ಫಸ್ಟ್ ಬೆಳಕಿನ ಪ್ರತಿಫಲನ ಬಗ್ಗೆ ನೋಡ್ತಾ ಇದ್ವಿ. ಬೆಳಕಿನ ಪ್ರತಿಫಲನ ಎಂದರೇನು ಇದನ್ನೇ ನೀವು ಡೆಫಿನೇಷನ್ ಮಾಡ್ಬೋದು. ಈ ಚಿತ್ರ ನೆನ್ಪಿಟ್ಕೊಂಡ್ರೆ ಸಾಕು, ಡೆಫಿನೇಷನ್ ಅಥವಾ ವ್ಯಾಖ್ಯೆ ಮಾಡಬಹುದು. ಬೆಳಕಿನ ಕಿರಣಗಳು, ನೋಡ್ರಿ ಡೆಫಿನೇಷನ್ ಕೆಳಗಡೆ ಇದೆ. ಬೆಳಕಿನ ಕಿರಣಗಳು, ಬೆಳಕು ಹೇಗೆ ಬರುತ್ತದೆ? ಕಿರಣಗಳ ಮೂಲಕ. ಬೆಳಕಿನ ಕಿರಣಗಳು ಒಂದು ಮೇಲ್ಮೈ ಮೇಲೆ ಬಿದ್ದು ಮರಳಿ ಅದೇ ಮಾಧ್ಯಮದಲ್ಲಿ, ನೋಡ್ರಿ ಇದು ಒಂದು ಗಾಳಿ ಮಾಧ್ಯಮದಲ್ಲಿ ಬಂತು, ಅದೇ ಮಾಧ್ಯಮಕ್ಕೆ ಮತ್ತೇನಾಯಿತು, ಅದೇ ಮಾಧ್ಯಮದಲ್ಲಿ ಅದು ಚಲಿಸ್ತಾ ಇದೆ ಪ್ರತಿಫಲನ ಆಗಿ. ಚಲಿಸುವ ವಿದ್ಯಮಾನವನ್ನೇ ನಾವು ಬೆಳಕಿನ ಪ್ರತಿಫಲನ ಎನ್ನುತ್ತೇವೆ. ತುಂಬ ಸಿಂಪಲ್ ಆಗಿರುವಂತಹ ಒಂದು ವ್ಯಾಖ್ಯೆ, ಡೆಫಿನೇಷನ್ ಇದಾಗಿದೆ. ಅಷ್ಟೇ ಇಂಪಾರ್ಟೆಂಟ್ ಕೂಡ ಆಗಿದೆ. ಬೆಳಕಿನ ಕಿರಣಗಳು ಒಂದು ಮೇಲ್ಮೈ ಮೇಲೆ ಬಿದ್ದು, ಇಲ್ಲಿ ಮೇಲ್ಮೈ ಯಾವುದು? ಇಲ್ಲಿ ಮರ ಇದೆ. ಬೇರೆ ಬೇರೆ ಮೇಲ್ಮೈಗಳಿರ್ಬೋದು, ಕಲ್ಲಿರ್ಬೋದು, ಗೋಡೆ ಇರ್ಬೋದು, ಮನುಷ್ಯರಿರ್ಬೋದು, ಪ್ರಾಣಿಗಳಿರ್ಬೋದು, ಏನೇ ಇರಲಿ, ಯಾವುದೇ ಒಂದು ಮೇಲ್ಮೈ ಮೇಲೆ ಬಿದ್ದಾಗ ಅದು ಅದೇ ಮಾಧ್ಯಮದಲ್ಲಿ ಚಲಿಸುವ ವಿದ್ಯಮಾನವನ್ನು ಬೆಳಕಿನ ಪ್ರತಿಫಲನ ಎಂದು ಕರೆಯುತ್ತೇವೆ. ಓಕೆ, ತುಂಬ ಸಿಂಪಲ್ ಆಗಿರುವಂತಹ ಒಂದು ಡೆಫಿನಿಷನ್ ಆಗಿತ್ತು. ಸೊ ಬೆಳಕಿನ ಪ್ರತಿಫಲನ ಎಂದರೇನಂತ ತಮಗೆ ಗೊತ್ತಾಯಿತು. ಈಗ ಈ ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಪದಗಳು ಇರ್ತವ, ನಿಯಮಗಳು ಇರ್ತವ. ಓಕೆ, ಮೊದಲು ಅವುಗಳನ್ನು ನಾವು ತಿಳ್ಕೊತಾ ಹೋಗೋಣ. ನಿಯಮಗಳನ್ನು ತಿಳಿಯೋಕ್ಕಿಂತ ಮುಂಚೆ ಆ ಒಂದು ಪದಗಳನ್ನು ತಿಳಿಯೋಣ. ಓಕೆ, ಏನು ಮೊದಲನೇ ಪದ? ಪತನ ಕಿರಣ. ಪತನ ಕಿರಣ ಎಂದರೇನು ಅಂಥೇಳಿ ಪ್ರಶ್ನೆ ಕೂಡ ಬರುವಂತಹ ಸಂಭವ ಇದೆ. ನೋಡ್ರಿ, ಇನ್ಸಿಡೆಂಟ್ ರೇ ಅಂತ ಕೂಡ ನಾವು ಇದನ್ನು ಕರೆಯುತ್ತೇವೆ ಇಂಗ್ಲೀಷ್ನಲ್ಲಿ.
ಪ್ರತಿಫಲಿಸುವ ಮೇಲ್ಮೈನ ಮೇಲೆ ಬೀಳುವ ಬೆಳಕಿನ ಕಿರಣವನ್ನು ಪತನ ಕಿರಣ ಎನ್ನುತ್ತೇವೆ. ನೋಡ್ರಿ, ಇದಿಷ್ಟು ಪ್ರತಿಫಲಿಸುವ ಮೇಲ್ಮೈ. ಇದು ಯಾವುದೇ ಒಂದು ವಸ್ತು ಆಗಿರ್ಬೋದು. ಓಕೆ, ಪ್ರತಿಫಲಿಸುವ ಮೇಲ್ಮೈ, ಇದರ ಮೇಲೆ ಬೆಳಕಿನ ಕಿರಣ ಬೀಳಿದ್ರೆ ಅದು ಪ್ರತಿಫಲನ ಆಗುತ್ತದೆ. ಸೊ ಇದರ ಮೇಲೆ ಬೀಳುವಂಥ ಕಿರಣ ಇದೆ ಅಲ್ಲ, ಇದು ಪ್ರತಿಫಲಿಸುವ ಮೇಲ್ಮೈ. ಇದರ ಮೇಲೆ ಏನು ಬೆಳಕಿನ ಕಿರಣ ಬೀಳ್ತಾ ಇದೆ ಅಲ್ಲ, ಈ ಬೆಳಕಿನ ಕಿರಣಕ್ಕೆ ನಾವೇನೆಂದು ಕರೆಯುತ್ತೇವೆ? ಪತನ ಕಿರಣ ಅಥವಾ ಇನ್ಸಿಡೆಂಟ್ ರೇ ಅಂಥೇಳಿ ನಾವು ಕರೆಯುತ್ತೇವೆ. ತುಂಬ ಸಿಂಪಲ್ ನೋಡ್ರಿ. ಪ್ರತಿಫಲಿಸುವ ಮೇಲ್ಮೈ ಅಂದರೆ ಇದು ಪ್ರತಿಫಲನ ಮಾಡುವಂತಹ ಒಂದು ಮೇಲ್ಮೈ. ಈ ಒಂದು ಗೆರೆ ಇದೆಯಲ್ಲ ಕೆಳಗಡೆ, ಇದರ ಮೇಲೆ ಬೀಳುವಂತಹ ಬೆಳಕಿನ ಕಿರಣ ಇದೆಯಲ್ಲ, ಆ ಕಿರಣಕ್ಕೆ ನಾವು ಪತನ ಕಿರಣ ಅಂಥೇಳಿ ಕರೆಯುತ್ತೇವೆ. ಓಕೆ, ನೆಕ್ಸ್ಟ್ ಪ್ರತಿಫಲಿತ ಕಿರಣ, ರಿಫ್ಲೆಕ್ಟೆಡ್ ರೇ ಅಂದ್ರೇನು ನಿಮ್ಗೆ ಗೊತ್ತಾಗಿರ್ಬೋದು. ಇದೆಯಲ್ಲ, ಈ ಒಂದು ಕಿರಣಕ್ಕೆ ನಾವು ಪ್ರತಿಫಲಿತ ಕಿರಣ ಅಂಥೇಳಿ ನಾವು ಕರೆಯುತ್ತೇವೆ. ಇದು ವ್ಯಾಖ್ಯೆ ಹೇಗೆ ಮಾಡಬೇಕು? ಪ್ರತಿಫಲಿಸುವ ಮೇಲ್ಮೈನಿಂದ, ಓಕೆ, ಪ್ರತಿಫಲಿಸುವ ಮೇಲ್ಮೈನಿಂದ ಪ್ರತಿಫಲಿಸಲ್ಪಟ್ಟ ಬೆಳಕಿನ ಕಿರಣವನ್ನು, ಇದು ಪ್ರತಿಫಲನ ಆಗಿದೆಯಲ್ಲ, ಪತನ ಕಿರಣ ಗಿದ್ದಾಗ, ಪತನ ಕಿರಣವು ಪ್ರತಿಫಲಿಸಿದ ಮೇಲ್ಮೈ ಮೇಲೆ ಬಿದ್ದಾಗ ಏನು ಪ್ರತಿಫಲನ ಆಗಿರುತ್ತಲ್ಲ, ಈ ಕಿರಣಕ್ಕೆ ನಾವು ಪ್ರತಿಫಲಿತ ಕಿರಣ ಅಂಥೇಳಿ ನಾವು ಕರೆಯುತ್ತೇವೆ. ನೋಡಿ, ತುಂಬ ಸಿಂಪಲ್ ಆಗಿದೆ. ಪ್ರತಿಫಲಿಸುವ ಮೇಲ್ಮೈನಿಂದ ಪ್ರತಿಫಲಿಸಲ್ಪಟ್ಟ ಬೆಳಕಿನ ಕಿರಣವನ್ನು ಪ್ರತಿಫಲಿತ ಕಿರಣ ಎನ್ನುತ್ತೇವೆ. ಓಕೆ, ಈ ಕಿರಣಕ್ಕೆ ಪತನ ಕಿರಣ, ಈ ಕಿರಣಕ್ಕೆ ಪ್ರತಿಫಲಿತ ಕಿರಣ ಅಂತ ನಾವು ಕರೆಯುತ್ತೇವೆ. ನೆಕ್ಸ್ಟ್ ಏನಿದೆ? ಪತನ ಬಿಂದು ಅಂತ ಮತ್ತೊಂದು ಪದ ಇದೆ. ಇದರ ಬಗ್ಗೆ ತಿಳ್ಕೋಬೇಕು. ಏನಿದು ಪತನ ಬಿಂದು? ಎಸ್, ಪತನ ಕಿರಣವು ಅಂದರೆ ಇದು ಪತನ ಕಿರಣವು ಪ್ರತಿಫಲಿಸುವ ಮೇಲ್ಮೈನ ಮೇಲೆ ಬೀಳುವ ಬಿಂದುವನ್ನು, ಈ ಪತನ ಕಿರಣ ಈ ಒಂದು ಪ್ರತಿಫಲಿಸುವ ಮೇಲ್ಮೈನ ಮೇಲೆ ಎಲ್ಲಿ ಬಿದ್ದಿದೆ? ಇಲ್ಲಿ ಬಿದ್ದಿದೆ. ಹೌದಾ? ಇದಿಷ್ಟು ಒಂದು ಮೇಲ್ಮೈ ಮೇಲೆ ಎಲ್ಲಿ ಬಿದ್ದಿದೆ? ಇಲ್ಲಿ ಬಿದ್ದಿದೆ. ಈ ಒಂದು ಭಾಗಕ್ಕೆ, ಈ ಒಂದು ಸ್ಥಳಕ್ಕೆ, ಈ ಒಂದು ಬಿಂದುವನ್ನು ನಾವು ಪತನ ಬಿಂದು ಅಂಥೇಳಿ ನಾವು ಕರೆಯುತ್ತೇವೆ. ಇದನ್ನು ಓನಿಂದ ಇಲ್ಲಿ ಗುರುತಿಸಿದ್ದಾರೆ ನೋಡ್ರಿ, ಓನಿಂದ ಗುರುತಿಸಿದ್ದಾರೆ. ಇದಕ್ಕೇನಂತ ಕರಿತೀವಿ? ಈ ಒಂದು ಭಾಗಕ್ಕೆ ಪತನ ಬಿಂದು. ಪ್ರತಿಫಲಿಸುವ ಮೇಲ್ಮೈ ಮೇಲೆ ಬೀಳುವ ಪತನ ಕಿರಣ ಬಿಂದುವಿಗೆ, ಓಕೆ, ಪತನ ಕಿರಣವು ಪ್ರತಿಫಲಿಸುವ ಮೇಲ್ಮೈನ ಮೇಲೆ ಬೀಳುವ ಬಿಂದುವನ್ನು ಪತನ ಬಿಂದು ಅಂಥೇಳಿ ನಾವು ಕರೆಯುತ್ತೇವೆ. ತುಂಬ ಸಿಂಪಲ್ ಆಗಿದೆ. ಇದು ಕೂಡ ತಮಗೆ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಮತ್ತೆ ಒಂದು ಪ್ರಮುಖವಾದ 3 ಪದಗಳಿವೆ. ಒಟ್ಟು 6 ಪದಗಳಿವೆ. ಈ 6 ಪದಗಳು ತಮಗೆ ನೆನಪಿದ್ರೆ ಆ ನಿಯಮಗಳು ಸುಲಭವಾಗಿ ನೆನಪಿರ್ತವೆ. ಓಕೆ, ಪ್ರತಿಫಲದ ನಿಯಮಗಳನ್ನು ಬರೀರಿ ಅಂಥೇಳಿ ಕೇಳ್ಬೋದು. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಅದು. ಓಕೆ, ಇದಕ್ಕೆ ಸಂಬಂಧಿಸಿರುವ ಪದಗಳನ್ನು ಕೇಳಿಲ್ಲ ಅಂದರೂ ಪರವಾಗಿಲ್ಲ, ಆ ನಿಯಮಗಳನ್ನು ಕೇಳ್ತಾ ಇರ್ತಾರೆ. ಮೊದಲು ನಾವು ಪದಗಳು ಗೊತ್ತಿದ್ರೆ ಆ ನಿಯಮಗಳು ಈಸಿಯಾಗಿ ನೆನಪಿರ್ತಾವೆ ನಮಗೆ. ಲಂಬ ಅಂದ್ರೇನು? ಪತನ ಬಿಂದುವಿನಲ್ಲಿ. ಪತನ ಬಿಂದು ಅಂದರೆ ಯಾವುದಿಲ್ಲಿ? ಇಲ್ಲಿ ಓನಿಂದ ನಾವು ಗುರುತಿಸಿದ್ವಲ್ಲ, ಇದು ಪತನ ಬಿಂದು. ಈ ಪತನ ಬಿಂದುವಿನಲ್ಲಿ ಪ್ರತಿಫಲಿಸುವ ಮೇಲ್ಮೈಗೆ, ಇದು ಪ್ರತಿಫಲಿಸುವ ಮೇಲ್ಮೈ ಎಳೆದ ಲಂಬ ರೇಖೆ. ನಾವು ಈ ಲಂಬವಾಗಿ ಏನು ಗೆರೆ ಎಳೆದಿವಲ್ಲ ಇದು, ಓಕೆ, ಇದನ್ನು ನಾವು ಮೇಲ್ಮೈಗೆ ಎಳೆದ ಲಂಬ, ಇದನ್ನೇ ನಾವು ಲಂಬ ಅಂಥೇಳಿ ಕರೆಯುತ್ತೇವೆ. ಇದನ್ನು ನಾವು ಎನ್ನಿಂದ ಗುರುತಿಸಿದ್ದೇವೆ ನೋಡ್ರಿ. ಓಕೆ, ಲಂಬ ಅಂದರೆ ಪತನ ಬಿಂದುವಿನಲ್ಲಿ, ಅಂದರೆ ಇಲ್ಲಿ ಪ್ರತಿಫಲಿಸುವ ಮೇಲ್ಮೈಗೆ, ಇದಿಷ್ಟು ಮೇಲ್ಮೈಗೆ ನಾವು ಲಂಬವಾಗಿ ಎಳೆದಿದ್ದೇವೆ ನೋಡ್ರಿ. ಇಲ್ಲಿ 90 ಡಿಗ್ರಿ ಲಂಬ ಅಂತ ಯಾಕೆ ಕರಿತಾ ಇದ್ದಾರೆ? ಇದು 90 ಡಿಗ್ರಿಯನ್ನು ಉಂಟು ಮಾಡುತ್ತದೆ, 90 ಡಿಗ್ರಿ ಆಗುತ್ತದೆ. ಹಾಗಾಗಿ ಸ್ಟ್ರೇಟಾಗಿ ಏನು ಲೈನ್ ಎಳೆದಿದ್ದೀವಲ್ಲ, ಇದು ಲಂಬ ಅಂಥೇಳಿ ಕರೀತಾರೆ ಇದಕ್ಕೆ. ಓಕೆ, ನೆಕ್ಸ್ಟ್ ಪತನ ಕೋನ ಎಂದರೇನು? ಪ್ರತಿಫಲಿತ ಕೋನ ಎಂದರೇನು ಅಂತ ಕೇಳ್ತಾ ಇರ್ತಾರೆ. ಓಕೆ, ನೋಡೋಣ. ಮೊದಲು ನಾವು ಪತನ ಕೋನ ನೋಡ್ರಿ, ನಿಮಗೆ ಕಾಣಿಸ್ತಾ ಇರ್ಬೋದು ಚಿತ್ರದಲ್ಲಿ. ಈ ಪತನ ಕಿರಣ ಮತ್ತು ಈ ಲಂಬ, ಮೇಲ್ಮೈಗೆ ಎಳೆದ ಲಂಬ, ಈ ನಡುವಿನ ಒಂದು ಕೋನವೇ ಪತನ ಕೋನ. ಹಾಗಾದರೆ ಪ್ರತಿಫಲಿತ ಕೋನ ಅಂದ್ರೇನು? ಈ ಲಂಬ ಮತ್ತು ಈ ಪ್ರತಿಫಲಿತ ಕಿರಣಗಳ ನಡುವಿನ ಕೋನಕ್ಕೆ ನಾವು ಪ್ರತಿಫಲಿತ ಕೋನ ಅಂಥೇಳಿ ನಾವು ಕರೆಯುತ್ತೇವೆ. ತುಂಬ ಸಿಂಪಲ್ ಆಗಿದೆ ನೋಡ್ರಿ. ಅದೇ ಡೆಫಿನೇಷನ್ ಇದೆ ಇಲ್ಲಿ ಕೂಡ. ಪತನ ಕಿರಣ, ದಿಸ್ ಒನ್ ಪತನ ಕಿರಣ, ಮತ್ತು ಪತನ ಬಿಂದುವಿನಲ್ಲಿ
ಪ್ರತಿಫಲಿಸುವ ಮೇಲ್ಮೈಗೆ ಎಳೆದ ಲಂಬಗಳ ಪತನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲಿಸುವ ಮೇಲ್ಮೈಗೆ ಎಳೆದ ಲಂಬಗಳ ನಡುವಿನ ಕೋನವನ್ನು ಪತನ ಕೋನ ಎನ್ನುತ್ತೇವೆ. ನೋಡ್ರಿ, ಈ ಎರಡರ ನಡುವಿನ ಕೋನ, ಇವೆರಡರ ನಡುವಿನ ಕೋನಕ್ಕೆ ನಾವು ಪತನ ಕೋನ ಅಂಥೇಳಿ ನಾವು ಕರೀತೇವೆ. ಅದೇ ರೀತಿಯಲ್ಲಿ ಪ್ರತಿಫಲಿತ ಕೋನ ಅಂದರೂ ಕೂಡ ತುಂಬ ಸಿಂಪಲ್ ಆಗಿದೆ. ಮತ್ತೊಂದು ಡೆಫಿನಿಷನ್, ಪ್ರತಿಫಲಿತ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲಿಸುವ ಮೇಲ್ಮೈಗೆ ಎಳೆದ ಲಂಬಗಳ ನಡುವಿನ ಕೋನವನ್ನು ಪ್ರತಿಫಲಿತ ಕೋನ ಎಂದು ಕರೆಯುತ್ತೇವೆ. ನೋಡ್ರಿ, ಇಲ್ಲಿ ಕೊಟ್ಟಿರುವಂತಹ ಡೆಫಿನಿಷನನ್ನೇ ಬರಿಬೇಕಂತ ಏನೂ ಇಲ್ಲ. ನಿಮಗೆ ಈ ಒಂದು ಚಿತ್ರ ನೆನ್ಪಿಟ್ಕೊಂಡ್ರೆ ಸಾಕು, ಪ್ರತಿಯೊಂದನ್ನು ಕೂಡ ತಾವು ಸುಲಭವಾಗಿ ಬರೆಯಬಹುದು. ಪತನ ಕಿರಣ ಎಂದರೇನಂತ ಬರೀಬಹುದು, ಪ್ರತಿಫಲಿತ ಕಿರಣ ಎಂದರೇನಂತ ಬರೀಬಹುದು, ಪತನ ಕೋನ ಎಂದರೇನಂತ ಬರೀಬಹುದು, ಪ್ರತಿಫಲಿತ ಕೋನ ಎಂದರೇನಂತ ಕೂಡ ಬರೆಯಬಹುದು, ಮೇಲ್ಮೈಗೆ ಎಳೆದ ಲಂಬ ಎಂದರೇನಂತ ಕೂಡ ತಾವು ವ್ಯಾಖ್ಯೆ ಮಾಡಿ ಬರೀಬಹುದು. ತಮ್ಮದೇ ಆದಂತಹ ಒಂದು ಶಬ್ದಗಳನ್ನು, ಪದಗಳನ್ನು ಬಳಸಿಕೊಂಡು ತುಂಬ ಸಿಂಪಲ್ ಆಗಿ ತಾವು ಡೆಫಿನಿಷನನ್ನು ಕೂಡ ಮಾಡಬಹುದು. ಸೊ ಈ ಎಲ್ಲ ವಿಷಯಗಳು ಕೂಡ ತಮಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಈಗ ನಾವು ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ನೋಡೋಣ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಇದಕ್ಕಿಂತ ಮುಂಚೆ ನಾವು ಏನು ತಿಳ್ಕೊಂಡಿದ್ದೀವಿ? ಈಗ ಬೆಳಕಿನ ಪ್ರತಿಫಲನದಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಪದಗಳನ್ನು ತಿಳ್ಕೊಂಡಿದ್ವಿ. ಈ ಪತನ ಕಿರಣ ಎಂದರೇನು, ಪ್ರತಿಫಲಿತ ಕಿರಣ ಎಂದರೇನು, ಪತನ ಕೋನ ಎಂದರೇನು, ಪ್ರತಿಫಲಿತ ಕೋನ ಎಂದರೇನು, ಈ ಲಂಬ ಎಂದರೇನು, ಇವುಗಳ ಬಗ್ಗೆ ತಿಳ್ಕೊಂಡಿದ್ದೀವಿ, ಹೌದಾ? ಈಗ ಪ್ರತಿಫಲನದ ನಿಯಮಗಳು ಎರಡೇ ಇರ್ತವ, ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಸಾಕಷ್ಟು ಸಲ ವಾರ್ಷಿಕ ಪರೀಕ್ಷೆಗಳಲ್ಲಿ ಇದನ್ನು ಕೇಳಿದ್ದಾರೆ. ಏನು ಮೊದಲನೇ ನಿಯಮ? ಪತನ ಕೋನವು, ಪತನ ಕೋನ ಅಂತಂದ್ರೇನು? ಪತನ ಕಿರಣ ಮತ್ತು ಮೇಲ್ಮೈಗೆ ಎಳೆದ ಲಂಬ, ಅವುಗಳ ನಡುವಿನ ಕೋನಕ್ಕೆ ನಾವು ಪತನ ಕೋನ ಅಂಥೇಳಿ ಕರೆಯುತ್ತೇವೆ. ಪತನ ಕೋನವು ಪ್ರತಿಫಲಿತ ಕೋನಕ್ಕೆ ಸಮನಾಗಿರುತ್ತದೆ. ಪ್ರತಿಫಲಿತ ಕೋನ ಅಂತಂದ್ರೇನು? ಪ್ರತಿಫಲಿತ ಕಿರಣ ಮತ್ತು ಮೇಲ್ಮೈಗೆ ಎಳೆದ ಲಂಬಗಳ ನಡುವಿನ ಕೋನಕ್ಕೆ ಪ್ರತಿಫಲಿತ ಕೋನ ಅಂಥೇಳಿ ನಾವು ಕರೆಯುತ್ತೇವೆ. ಏನು ಹೇಳ್ತಾ ಇದೆ ನಿಯಮ ಅಂತಂದರೆ, ಪತನ ಕೋನ ಇದನ್ನು ನಾವು ಆಯಿಂದ ಸೂಚಿಸುತ್ತೇವೆ, ಪ್ರತಿಫಲಿತ ಕೋನ ಇದನ್ನು ಆರಿಂದ ಸೂಚಿಸುತ್ತಾರೆ. ಇವೆರಡು ಕೂಡ ಸಮವಾಗಿರುತ್ತವೆ ಅಂತ ಅವರು ಹೇಳ್ತಾ ಇದ್ದಾರೆ. ನಿಯಮ ಹೇಳ್ತಾ ಇದೆ. ಅಂದರೆ I = R. ಅಂದರೆ ಪತನ ಕೋನ ಈಗ 40 ಡಿಗ್ರಿ ಆಗಿದ್ದರೆ ಪ್ರತಿಫಲಿತ ಕೋನ ಕೂಡ 40 ಡಿಗ್ರಿನೇ ಇರುತ್ತದೆ. ಒಂದು ವೇಳೆ ಪ್ರತಿಫಲಿತ ಕೋನ 90 ಡಿಗ್ರಿ ಆಗಿದ್ದರೆ ಪತನ ಕೋನ ಕೂಡ 90 ಡಿಗ್ರಿನೇ ಆಗಿರುತ್ತದೆ. ಕೆಲವೊಂದು ಸಲ ಬಹು ಆಯ್ಕೆಯಲ್ಲಿ ಕೇಳಬಹುದು ಕೂಡ ಈ ಒಂದು ಪ್ರಶ್ನೆ. ಏನಂತ ಕೇಳಬಹುದು? ಪತನ ಕೋನವುದು 30 ಡಿಗ್ರಿ ಆಗಿದ್ದರೆ ಪ್ರತಿಫಲಿತ ಕೋನದ ಡಿಗ್ರಿ ಎಷ್ಟಾಗಿರ್ಬೋದು? ಪ್ರತಿಫಲಿತ ಕೋನವು ಎಷ್ಟು ಡಿಗ್ರಿಯಲ್ಲಿರ್ಬೋದು ಅಂತ ಕೇಳ್ಬೋದು. ಓಕೆ, ಸೇಮ್ ಇರುತ್ತೆ. I = R. ಇದು ಸರಿಯಾಗಿ ನೆನ್ಪಿಟ್ಕೋಬೇಕು. ಇನ್ನು ಎರಡನೇ ನಿಯಮ ಏನು ಹೇಳುತ್ತೆ? ಪತನ ಕಿರಣ ಅಂದರೆ ಇದು, ಆಮೇಲೆ ಪ್ರತಿಫಲಿತ ಕಿರಣ ಅಂದರೆ ಇದು, ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಅಂದರೆ ಈ ಮೂರೂ ರೇಖೆಗಳು, ಪತನ ಕಿರಣ, ಪ್ರತಿಫಲಿತ ಕಿರಣ ಮತ್ತು ಮೇಲ್ಮೈಗೆ ಎಳೆದ ಲಂಬ. ಸೊ ಓಕೆ, ಈ ಮೂರೂ ರೇಖೆಗಳು ಕೂಡ ಒಂದೇ ಸಮತಲದಲ್ಲಿರುತ್ತವೆ. ಅಂದರೆ ಏನು? ಸ್ಟೇಟ್ ಆಗಿರುತ್ತವೆ ಅಂತ ಅರ್ಥ. ಈ ಮೂರು ಕೂಡ ಸ್ಟೇಟ್ ಆಗಿರುತ್ತವೆ, ಒಂದೇ ಸಮತಲದಲ್ಲಿರುತ್ತವೆ. ಅಂದರೆ ಈ ಪತನ ಕಿರಣ ಹಿಂಗೆ ಮುಂದಕ್ಕೆ ಬಂದಿರೋದಿಲ್ಲ, ಈ ಪ್ರತಿಫಲಿತ ಕಿರಣ ಹಿಂಗೆ ಹಿಂದಕ್ಕೆ ಹೋಗಿರೋದಿಲ್ಲ, ಒಂದೇ ನೇರದಲ್ಲಿ ಇರ್ತವೆ ಅಂತ ಅರ್ಥ. ಓಕೆ, ಹಿಂದೆ ಮುಂದೆ ಆಗಿರುವುದಿಲ್ಲ, ಒಂದೇ ಸಮತಲದಲ್ಲಿರ್ತವೆ. ಇದರ ಹಿಂದೆನೇ ಇದರ ಹಿಂದೆನೇ. ಓಕೆ, ನಾವು ಇಲ್ಲಿ ನಿಂತ್ಕೊಂಡು ನೋಡಿದರೆ ಇವು ಮೂರು ಕಾಣೋದಿಲ್ಲ, ಒಂದೇ ಕಾಣುತ್ತೆ. ಯಾಕಂದರೆ ಒಂದರಿಂದ ಹಿಂದೆ ಮತ್ತೊಂದು ಇರುತ್ತೆ ಅಂತ ಅರ್ಥ. ಹಿಂದೆ ಮುಂದೆ ಆಗಿರುವುದಿಲ್ಲ, ಜಿಗ್ಜಾಕ್ ಆಗಿರುವುದಿಲ್ಲ, ಮೂರು ಕೂಡ ಒಂದೇ ನೇರದಲ್ಲಿ ಇರುತ್ತವೆ ಅಂತ ಅರ್ಥ. ಇದೇ ಲೈನಿಗೆ ಇದು ಇರುತ್ತೆ, ಇದೇ ಲೈನಿಗೆ ಇದು ಕೂಡ ಇರುತ್ತದೆ. ಪತನ ಕಿರಣ, ಮೇಲ್ಮೈಗಳದ ಲಂಬ, ಪ್ರತಿಫಲಿತ ಕಿರಣ ಕೂಡ ಮೂರು ಒಂದೇ ಸಮತಲದಲ್ಲಿರುತ್ತವೆ, ಒಂದೇ ನೇರದಲ್ಲಿ ಇರುತ್ತವೆ. ಒಂದು ಹಿಂದೆ ಒಂದು ಮುಂದೆ, ಒಂದು ಹಿಂದೆ ಒಂದು ಮುಂದೆ ಇರುವುದಿಲ್ಲ ಈ ಒಂದು ಕಿರಣಗಳು ಅಂತ ಅರ್ಥ. ನಿಮಗೆ ಅರ್ಥ
ಆಗಿರ್ಬೋದು ಅಂತ ನಾನು ಅನ್ಕೋತಾ ಇದ್ದೀನಿ. ಈ ಎರಡು ನಿಯಮಗಳಂತೂ ತುಂಬ ಇಂಪಾರ್ಟೆಂಟು. ಏನು ಈ ಚಿತ್ರ ನೆನ್ಪಿಟ್ಕೋಬೇಕು ಸಾಕು. ಈ ಚಿತ್ರ ನೆನ್ಪಿಟ್ಕೊಂಡ್ರೆ ಎಷ್ಟೆಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರ ಬರಿಬೋದು ನೋಡ್ರಿ. ಪತನ ಕಿರಣ ಎಂದರೇನಂತ ಬರೀಬೋದು, ಪ್ರತಿಫಲಿತ ಕಿರಣ ಎಂದರೇನಂತ ಬರೀಬೋದು, ಮೇಲ್ಮೈಗಳ ಲಂಬ ಎಂದರೇನಂತ ಕೇಳ್ಬೋದು, ಪತನ ಕೋಣ ಎಂದರೇನು, ಪ್ರತಿಫಲಿತ ಕೋಣ ಎಂದರೇನು, ಮತ್ತು ನಿಯಮಗಳು. ಪತನ ಕೋಣ ಪ್ರತಿಫಲಿತ ಕೋಣ ಸಮನಾಗಿರುತ್ತದೆ. ಪತನ ಕಿರಣ, ಮೇಲ್ಮೈಗಳದ ಲಂಬ, ಪ್ರತಿಫಲಿತ ಕಿರಣ ಇವು ಮೂರು ಒಂದೇ ಸಮತಲದಲ್ಲಿರುತ್ತವೆ. ನೋಡಿ ಎಷ್ಟು ಈಸಿ ಆಗಿದೆ ನೋಡಿ ಪಾಠ. ಈ ಒಂದು ಘಟಕ ಎಷ್ಟು ತುಂಬ ಸರಳವಾಗಿದೆ ಮತ್ತು ಅಷ್ಟೇ ನಿಮಗೆ 10ರಿಂದ 12 ಅಂಕಗಳನ್ನು ಕೊಡುವಂತಹ ಘಟಕ ಆಗಿದೆ. ಸ್ವಲ್ಪ ನಿಮ್ಮ ಮನಸ್ಸಿನಲ್ಲಿ ಏನಾದರೂ, ನಿಮ್ಮ ಆಲೋಚನೆಗಳಲ್ಲಿ ಏನಾದರೂ ಈ ಒಂದು ಘಟಕ ತುಂಬ ಟಫ್ ಇದೆ ಅಂಥೇಳಿ ಏನಾದರೂ ಇದ್ದರೆ ಅದನ್ನು ಮೊದಲು ತೆಗೆದು ಹಾಕಿಬಿಡಿ. ಯಾಕಂದರೆ ಇದು ಘಟಕ ತುಂಬ ಈಸಿಯಾಗಿದೆ. ಈಗ ನಾವು ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಪಟ್ಟಂತಹ ನಿಯಮಗಳನ್ನು ತಿಳ್ಕೊಂಡಿದ್ವಿ. ಓಕೆ, ಈ ಪ್ರತಿಫಲನದಿಂದ ನಮಗೇನು ಉಪಯೋಗ? ಬೆಳಕು, ಹೌದು, ಬೆಳಕು ಪ್ರತಿಫಲನ ಆಗುತ್ತದೆ. ಏನು ಉಪಯೋಗ ಇದರಿಂದ? ಒಂದು ಉಪಯೋಗ ಈಗಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು. ಏನು? ಪ್ರತಿಫಲನ ಆಗುವುದರಿಂದಲೇ ನಮಗೆ ವಸ್ತುಗಳು ಕಾಣುತ್ತವೆ. ಪ್ರತಿಫಲನ ಅನ್ನೋದು ಇರಲಿಲ್ಲ ಅಂತಂದರೆ ನಿಮಗೆ ಏನೇನು ಕಾಣ್ತಾನೇ ಇರಲಿಲ್ಲ. ಈ ಒಂದು ವಿಡಿಯೋವನ್ನು ಕೂಡ ತಮಗೆ ನೋಡೋಕ್ಕೆ ಆಗ್ತಾನೇ ಇರಲಿಲ್ಲ. ಹೌದು, ಅದರ ಜೊತೆಯಲ್ಲೇ ಈ ಬೆಳಕಿನ ಪ್ರತಿಫಲನದಿಂದ ವಸ್ತುಗಳ ಪ್ರತಿಬಿಂಬ ಉಂಟಾಗುತ್ತದೆ. ಪ್ರತಿಬಿಂಬ, ಇಮೇಜ್ ಉಂಟಾಗುತ್ತದೆ. ಪ್ರತಿಬಿಂಬವನ್ನು, ನಿಮ್ಮ ಒಂದು ಪ್ರತಿಬಿಂಬವನ್ನು ನೀವು ಹೀಗೆ ಕನ್ನಡಿಯಲ್ಲಿ ನೋಡ್ಕೊಂಡಿರ್ಬೋದು. ಎಸ್, ಸಾಕಷ್ಟು ಕಡೆ ನೀರಿನಲ್ಲಿ ನೋಡ್ಕೊಂಡಿರ್ಬೋದು. ಬೇರೆ ಬೇರೆ ಒಂದು ನಯವಾದ ಸಮತಳವನ್ನು ಹೊಂದಿರುವಂತಹ ಒಂದು ಬೇರೆ ಬೇರೆ ವಸ್ತುಗಳಲ್ಲಿಯೂ ಕೂಡ ತಾವು ತಮ್ಮ ಪ್ರತಿಬಿಂಬವನ್ನು ನೋಡ್ಕೊಂಡಿರ್ಬೋದು. ಸೊ ಈ ಪ್ರತಿಫಲನ ಆಗುವುದರಿಂದಲೇ ಪ್ರತಿಬಿಂಬ ಉಂಟಾಗುತ್ತದೆ. ಸೊ ಇದನ್ನೇ ನಾವು ಈಗ ನೋಡಬೇಕು. ಇದೇ ತುಂಬ ಇಂಪಾರ್ಟೆಂಟ್ ಈ ಒಂದು ಘಟಕದಲ್ಲಿ. ಇದೇ ಮೇನ್ ಕಾನ್ಸೆಪ್ಟ್. ಏನು? ಈ ಬೆಳಕಿನ ಪ್ರತಿಫಲನದಿಂದ ಪ್ರತಿಬಿಂಬಗಳು ಹೇಗೆ ಉಂಟಾಗುತ್ತವೆ ಅನ್ನೋದೇ ನಾವು ತಿಳ್ಕೋಬೇಕು. ಮೊದಲು ನಾವು ಏನು ತಿಳ್ಕೋಬೇಕಪ್ಪ ಅಂದರೆ ಸಮತಲ ದರ್ಪಣದಲ್ಲಿ ಪ್ರತಿಬಿಂಬ ಹೇಗೆ ಉಂಟಾಗುತ್ತದೆ ಅಂತ ನಾವು ಸ್ವಲ್ಪ ನೋಡಬೇಕು. ಸಮತಲ ದರ್ಪಣ ಅಂತಂದರೆ ಏನು? ನೀವೆಲ್ಲರೂ ಕೂಡ ಇದನ್ನು ನೋಡಿದ್ದೀರಿ, ಪ್ರತಿದಿನ ನೋಡ್ತಾನೇ ಇರ್ತೀರಿ. ನಿಮ್ಮ ಮನೆಯಲ್ಲಿ ಬಳಸುವಂತಹ ದರ್ಪಣ, ಮಿರರ್, ಕನ್ನಡಿ ಏನಾಗಿರುತ್ತದಲ್ಲ, ಅದು ಸಮತಲ ದರ್ಪಣ ಆಗಿದೆ. ಪ್ರತಿದಿನ ನಾವು ನೋಡ್ತಾನೇ ಇರ್ತೀವಿ. ಹಾಗಾದರೆ ಮತ್ತೊಂದು ದರ್ಪಣ ಯಾವುದು? ಗೋಳೀಯ ದರ್ಪಣದಲ್ಲಿ ಪ್ರತಿಬಿಂಬಗಳು ಹೇಗೆ ಮೂಡುತ್ತವೆ ಅಂತ ಅದನ್ನು ಕೂಡ ನಾವು ನೋಡಬೇಕು. ಓಕೆ, ಬೆಳಕು ಪ್ರತಿಫಲನ ಆಗುತ್ತದೆ, ಅದು ಗೊತ್ತಾಯಿತು ನಮಗೆ. ಆ ಪ್ರತಿಫಲನಕ್ಕೆ ಸಂಬಂಧಪಟ್ಟ ಕೆಲವೊಂದು ಪದಗಳನ್ನು ಕೂಡ ನಾವು ತಿಳ್ಕೊಂಡಿದ್ವಿ. ಆಮೇಲೆ ಪ್ರತಿಫಲನಕ್ಕೆ ಇರುವಂತಹ ನಿಯಮಗಳನ್ನು ಕೂಡ ತಿಳ್ಕೊಂಡಿದ್ವಿ. ಆಮೇಲೆ ಈ ಪ್ರತಿಫಲನದಿಂದ ಪ್ರತಿಬಿಂಬ ಉಂಟಾಗುತ್ತದೆ ಅಂಥೇಳಿ ಕೂಡ ನಮಗೆ ಗೊತ್ತಾಗ್ತಾ ಇದೆ. ಇಲ್ಲಿ ಪ್ರತಿಬಿಂಬಗಳನ್ನು ಕೂಡ ತಾವು ನೋಡ್ತಾ ಇರ್ಬೋದು. ಈ ಪ್ರತಿಬಿಂಬಗಳು ಹೇಗೆ ಉಂಟಾಗುತ್ತವೆ? ದರ್ಪಣದಲ್ಲಿ ಒಂದು ರೀತಿಯಲ್ಲಿ ಆಗ್ತಾ ಇರುತ್ತದೆ, ಗೋಳೀಯ ದರ್ಪಣದಲ್ಲಿ ಕೂಡ ಒಂದು ರೀತಿಯಲ್ಲಿ ಪ್ರತಿಬಿಂಬಗಳು ಉಂಟಾಗ್ತಾ ಇರ್ತವೆ. ಈ ಗೋಳೀಯ ದರ್ಪಣದಲ್ಲಿ ಮತ್ತೆ 2 ವಿಧಗಳು ಇರ್ತವೆ. ಒಂದು ನಿಮ್ನ ದರ್ಪಣ ಅಂತ ಇರುತ್ತದೆ, ಮತ್ತೊಂದು ಪೀಣ ದರ್ಪಣ ಅಂಥೇಳಿ ಇರುತ್ತದೆ. ನೋಡ್ರಿ, ನಿಮ್ನ ದರ್ಪಣದಲ್ಲಿ ಯಾವ ರೀತಿಯಲ್ಲಿ ಪ್ರತಿಬಿಂಬ ಬೀಳಿದೆ ನೋಡ್ರಿ. ಇಲ್ಲಿ ಕೈಯ ಒಂದು ಆಕಾರ ಗಾತ್ರ ಗಮನಿಸ್ರಿ, ಇಲ್ಲೇ ಒಂದು ಕೈ ಮತ್ತು ಆಕಾರ ಗಾತ್ರವನ್ನು ಗಮನಿಸ್ರಿ, ದೊಡ್ಡದಾಗಿ ಕಾಣ್ತಾ ಇದೆ. ಇಲ್ಲಿ ನೋಡ್ರಿ, ಒಂದು ಪ್ರತಿಬಿಂಬ ಚಿಕ್ಕದಾಗಿ ತಮಗೆ ಕಾಣ್ತಾ ಇದೆ. ಅಷ್ಟೊಂದು ದೊಡ್ಡದಾಗಿರುವಂತಹ ಒಂದು ವಿದ್ಯುತ್ ಕಂಬಗಳು ಕೇವಲ ಇಷ್ಟು ಚಿಕ್ಕದಾಗಿರುವಂತಹ ಒಂದು ಮಸೂರದಲ್ಲಿ ನಮಗೆ ಕಾಣಿಸ್ತಾ ಇದೆ. ನೋಡ್ರಿ, ಪ್ರತಿಬಿಂಬಗಳು ತುಂಬ ಡಿಫ್ರೆಂಟ್ ಆಗಿ ಮೂಡುತ್ತವೆ ದರ್ಪಣಗಳಲ್ಲಿ. ಸೊ ಹಾಗಾಗಿ ನಾವು ಈಗ ಸಮತಳ ದರ್ಪಣದಲ್ಲಿ ಪ್ರತಿಬಿಂಬ ಹೇಗೆ ಮೂಡುತ್ತದೆ, ಗೋಳೀಯ ದರ್ಪಣದಲ್ಲಿ ಪ್ರತಿಬಿಂಬ ಹೇಗೆ ಮೂಡುತ್ತದೆ, ಅದರಲ್ಲಿ ನಿಮ್ನ ದರ್ಪಣದಲ್ಲಿ ಹೇಗೆ ಮೂಡುತ್ತದೆ, ಪ್ರತಿಬಿಂಬಗಳು ಹೇಗೆ ಉಂಟಾಗುತ್ತವೆ, ಪೀಣ ದರ್ಪಣದಲ್ಲಿ ಪ್ರತಿಬಿಂಬಗಳು ಹೇಗೆ ಉಂಟಾಗುತ್ತವೆ ಅನ್ನುವುದನ್ನು ತಿಳ್ಕೋಬೇಕು. ಇದು ಅತ್ಯಂತ ಇಂಪಾರ್ಟೆಂಟ್ ಆಗಿದೆ. ಮೊದಲು ನಾವು ಸಮತಲ ದರ್ಪಣದಲ್ಲಿ ಪ್ರತಿಬಿಂಬ ಹೇಗೆ ಉಂಟಾಗುತ್ತದೆ, ಆ ಪ್ರತಿಬಿಂಬದ ಲಕ್ಷಣಗಳು ಏನು ಅನ್ನುವುದನ್ನು ತಿಳ್ಕೊಳ್ಳೋಣ. ಇದು ಪರೀಕ್ಷಾ ದೃಷ್ಟಿಯಿಂದ ಕೂಡ ಅತ್ಯಂತ ಮಹತ್ವವಾದಂತಹ ಒಂದು ಪ್ರಶ್ನೆ. ನೋಡ್ರಿ, ಹೇಗೆ ಉಂಟಾಗುತ್ತೆ ಅನ್ನೋದನ್ನು ನಾವು ನೋಡೋಣ. 4 ಗುಣಲಕ್ಷಣಗಳಿವೆ. ಸರಿಯಾಗಿ ನೆನ್ಪಿಟ್ಕೊಂಡ್ರೆ ಸಾಕು. ಇದನ್ನು ಬರೆದಿಟ್ಕೊಳ್ರಿ, ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ನೋಟ್ಸ್ ಮಾಡಿಟ್ಕೊಳ್ಳಿ. ಫಸ್ಟ್ ಒನ್ ಏನು ಹೇಳುತ್ತೆ? ಸಮತಲ ದರ್ಪಣ ಅಂತ ಹೇಳಿ ಗೊತ್ತಾಯಿತು ನಿಮಗೆ. ನಿಮ್ಮ ಮನೆಯಲ್ಲಿರುವಂತಹ ಕನ್ನಡಿ, ಆ ಕನ್ನಡಿಯಲ್ಲಿ ಹೇಗೆ ಪ್ರತಿಬಿಂಬ ಬೀಳುತ್ತೆ ಪ್ರತಿದಿನ ನಾವು ನೋಡ್ತಾನೆ ಇರ್ತೀವಿ.
ನೀವು ಪ್ರತಿದಿನ ನೀವು ಕನ್ನಡಿ ಮುಂದೆ ನಿಂತಾಗ ನಿಮಗೆ ಯಾವೆಲ್ಲ ಅನುಭವಗಳಾಗ್ತವೆ ಅದೇ ಅನುಭವಗಳನ್ನು ಇಲ್ಲಿ ಬರೆದರೆ ಸಾಕು. ಆ ಒಂದು ಗುಣಲಕ್ಷಣಗಳನ್ನು ಬರೆದರೆ ಸಾಕು. ಅಲ್ಲಿ ನಿಮ್ಮ ಪ್ರತಿಬಿಂಬ ಹೇಗೆ ಬೀಳುತ್ತೆ ಅದನ್ನೇ ಇಲ್ಲಿ ಬರೆದರೆ ಸಾಕು, ನಿಮಗೆ ಅಂಕಗಳು ಬಂದುಬಿಡುತ್ತೆ. ಎಷ್ಟು ನಾವು 4 ಗುಣಲಕ್ಷಣಗಳಿವೆ, ಸರಿಯಾಗಿ ನೆನ್ಪಿಟ್ಕೋಬೇಕು. ನಂಬರ್ 1, ಸಮತಲ ದರ್ಪಣದಲ್ಲಿ ಸಾಮಾನ್ಯವಾಗಿ ನಾವು ಈ ಒಂದು ಸಮತಲ ದರ್ಪಣವನ್ನು ನಾವು ರೇಖಾಚಿತ್ರವಾಗಿ ಈ ರೀತಿಯಲ್ಲಿ ಬರೆಯುತ್ತೇವೆ. ಈ ರೀತಿಯಲ್ಲಿ ಬರೆದಿದ್ದೇವೆ ನಾವು ಅಂತಂದರೆ ಇದು ಒಂದು ಸಮತಲ ದರ್ಪಣ ಅಂಥೇಳಿ ನಾವು ಅರ್ಥ. ಒಂದು ಸ್ಟ್ರೇಟ್ ಲೈನ್ ಹಾಕಿ ಹಿಂದ್ಗಡೆ ಈ ರೀತಿಯಲ್ಲಿ ಬರೆದ್ರೆ ಇದು ಹಿಂದ್ಗಡೆ ಈ ರೀತಿಯಲ್ಲಿ ಚಿಕ್ಕ ಕೆಲವೊಂದು ನಾವು ಗೆರೆಗಳನ್ನು ಹಾಕಿದರೆ ಅರ್ಥ ಇದು ಒಂದು ಸಮತಲ ದರ್ಪಣ ಅಂಥೇಳಿ ಅರ್ಥ. ಓಕೆ, ಈ ಹಿಂದೆ ಇರುವಂತಹ ಚಿಕ್ಕ ಗೆರೆಗಳು ಏನು ನಮಗೆ ತೋರಿಸುತ್ತವೆ, ಏನು ಅವು ನಮಗೇನು ತೋರಿಸುತ್ತವಪ್ಪ ಅಂದರೆ ಹಿಂದೆ ಇದು ಪ್ರತಿಫಲಿಸುವ ಮೇಲ್ಮೈ ಮುಂಭಾಗ, ಅದರ ಹಿಂದೆ ಲೇಪನ ಮಾಡಿದ್ದಾರೆ ಅಂತ ಅರ್ಥ. ಬೆಳಕು ಪಾಸ್ ಆಗುವುದಿಲ್ಲ, ಇಲ್ಲೇ ಪ್ರತಿಫಲನ ಆಗುತ್ತೆ ಅಂತ ಅರ್ಥ. ಬೆಳಕಿನ ಕಿರಣಗಳು ಇದರ ಮೇಲೆ ಬಿದ್ದಾಗ ಇಲ್ಲೇ ಪ್ರತಿಫಲನ ಆಗುತ್ತವೆ, ಮುಂದಕ್ಕೆ ಪಾಸ್ ಆಗುವುದಿಲ್ಲ, ಪಾರದರ್ಶಕ ಆಗಿಲ್ಲ. ಇದನ್ನು ಅಪಾರದರ್ಶಕ ಮಾಡಿದ್ದಾರೆ. ಹಿಂದುಗಡೆ ಈ ಒಂದು ದರ್ಪಣದ ಹಿಂದೆ, ಸಮತಲ ದರ್ಪಣದ ಹಿಂದೆ ಲೇಪನ ಮಾಡಿದ್ದಾರೆ ಅಂತ ಅರ್ಥ. ನೋಡ್ಕೋಬಹುದು, ನಿಮ್ಮ ಮನೆಯಲ್ಲಿರುವಂತಹ ಕನ್ನಡಿಯ ಹಿಂಭಾಗದಲ್ಲಿ ಲೇಪನೆ ಮಾಡಿಟ್ಟಿರುತ್ತಾರೆ. ಸೊ ಬೆಳಕು ಪಾಸ್ ಆಗುವುದಿಲ್ಲ, ಹೀಗೆ ಬೆಳಕಿನ ಕಿರಣಗಳು ಮುಂದಕ್ಕೆ ಹೋಗುವುದಿಲ್ಲ. ಬೆಳಕಿನ ಕಿರಣಗಳು ಈ ಒಂದು ಮೇಲ್ಮೈ ಮೇಲೆ ಬಿದ್ದಾಗ ಅವು ಪ್ರತಿಫಲನ ಆಗುತ್ತವೆ. ಪ್ರತಿಫಲನ ಆಗಿ ನಮಗೆ ಪ್ರತಿಬಿಂಬ ಕಾಣುತ್ತದೆ. ಒಂದು ವೇಳೆ ಹಿಂದೆ ಲೇಪನ ಮಾಡಿರಲಿಲ್ಲ ಅಂತಂದರೆ ಪ್ರತಿಬಿಂಬ ಉಂಟಾಗ್ತಾನೆ ಇರಲಿಲ್ಲ, ಯಾಕಂದರೆ ಬೆಳಕಿನ ಕಿರಣಗಳು ಹಾಗೆ ಪಾಸ್ ಆಗಿ ಮುಂದಕ್ಕೆ ಹೋಗ್ತಾ ಇದ್ವು. ಓಕೆ, ಏನು ಹೇಳುತ್ತೆ ನಮ್ಮ ಮೊದಲನೇ ಕ್ಯಾರೆಕ್ಟರ್? ಸಮತಲ ದರ್ಪಣದಲ್ಲಿ ಉಂಟಾದ ಪ್ರತಿಬಿಂಬವು ಯಾವಾಗಲೂ ಮಿಥ್ಯ ಮತ್ತು ನೇರವಾಗಿರುತ್ತದೆ. ಓಕೆ, ಇದು ಒಂದು ಪ್ರಮುಖವಾದಂತಹ ವಿಷಯ. ಸಮತಲ ದರ್ಪಣದಲ್ಲಿ ಉಂಟಾದ ಪ್ರತಿಬಿಂಬ ಹೇಗಿರುತ್ತದೆ? ಮಿಥ್ಯ ಪ್ರತಿಬಿಂಬ ಆಗಿರುತ್ತದೆ ಮತ್ತು ನೇರವಾಗಿರುತ್ತದೆ. ಏನಿದು ಮಿಥ್ಯ ಪ್ರತಿಬಿಂಬ? ನೋಡಿ, ಇಲ್ಲಿ ಒಂದು ಚಿಕ್ಕದಾದಂತಹ ಒಂದು ಚಟುವಟಿಕೆ ರೀತಿಯಲ್ಲಿ ನಾವು ರೇಖಾಚಿತ್ರವನ್ನು ಇಲ್ಲಿ ಹಾಕಲಾಗಿದೆ. ಇಲ್ಲಿ ಒಂದು ವಸ್ತುವನ್ನು ಇಡಲಾಗಿದೆ. ಓಕೆ, ಆಬ್ಜೆಕ್ಟ್, ಇಲ್ಲಿ ಒಂದು ವಸ್ತುವನ್ನು ಇಡಲಾಗಿದೆ. ಈ ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಈ ವಸ್ತುವಿನಿಂದ ಎಲ್ಲ ಕಡೆ ಕೂಡ ಬೆಳಕು ಪ್ರತಿಫಲನ ಆಗುತ್ತೆ. ಓಕೆ, ಸೊ ಇಲ್ಲಿ ನಾವು ಈ 2 ರೇಖೆಗಳನ್ನು ಮಾತ್ರ ತೆಗೆದುಕೊಂಡಿದ್ದೇವೆ. ಒಂದು ವಸ್ತುವಿನ ಮೇಲೆ ಬೆಳಕಿನ ಕಿರಣಗಳು ಬಿದ್ದಾಗ ಅದು ತನ್ನ ಸುತ್ತಲೂ ಕೂಡ ಬೆಳಕಿನ ಕಿರಣಗಳನ್ನು ಪ್ರತಿಫಲನ ಮಾಡುತ್ತದೆ. ಇಲ್ಲಿ ನಾವು ಕೇವಲ 2 ರೇಖೆಗಳನ್ನು ತೆಗೆದುಕೊಂಡಿದ್ದೇವೆ. ನಮ್ಮ ಒಂದು ಅಧ್ಯಯನಕ್ಕಾಗಿ ಸುಲಭವಾಗಲೆಂದು ಸಾಕಷ್ಟು ರೇಖೆಗಳನ್ನು ತಗೋಬಹುದು ಕೂಡ, ಆದರೆ ನಮಗೆ ಅದು ಕಷ್ಟವಾಗುತ್ತದೆ. ಸೊ ಪ್ರತಿಬಿಂಬ ಹೇಗೆ ಬೀಳುತ್ತೆ, ಎಲ್ಲಿ ಬೀಳುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ನಮಗೆ 2 ರೇಖೆಗಳು ಸಿಕ್ಕರೆ ಸಾಕು. 2 ರೇಖೆಗಳನ್ನು ತೆಗೆದುಕೊಂಡು ನಾವು ಆ ಪ್ರತಿಬಿಂಬ ಎಲ್ಲಿ ಬೀಳುತ್ತೆ ಅಂತೇಳಿ ನಾವು ಸುಲಭವಾಗಿ ಕಂಡುಹಿಡಿಯಬಹುದು. ಹಾಗಾಗಿ ನಾವು ಇಲ್ಲಿ 2 ರೇಖೆಗಳನ್ನು ತೆಗೆದುಕೊಂಡಿದ್ದೇವೆ. ಓಕೆ, ಈ ರೀತಿಯಲ್ಲಿ ರೇಖೆಗಳು ಬರ್ತಾ ಇದ್ದಾವೆ. ಬೆಳಕಿನ ಕಿರಣಗಳು, ಬೆಳಕಿನ ರೇಖೆಗಳು, ಬೆಳಕಿನ ಕಿರಣಗಳಂತ ಹೇಳ್ಬೋದು. ಈ ಒಂದು ವಸ್ತು ಈ ಒಂದು ದರ್ಪಣದ ಮೇಲೆ ಬಿದ್ದಾಗ ನೋಡ್ರಿ, ಹೀಗೆ ಒಂದು ಬೆಳಕಿನ ಕಿರಣ ಬಂದು ಇದರ ಮೇಲೆ ಬಿದ್ದಾಗ ಅದೇನಾಯಿತು? ಪ್ರತಿಫಲನ ಆಯಿತು, ಈ ಕಡೆ ಬಂತು. ಮತ್ತೊಂದು ರೇಖೆ ಬಂತು, ಅದು ಕೂಡ ಇದರ ದರ್ಪಣದ ಮೇಲೆ ಬಿದ್ದಾಗ ಅದು ಕೂಡ ಪ್ರತಿಫಲನ ಆಯಿತು. ಓಕೆ, ಪ್ರತಿಫಲನ ಆಗ್ತಾ ಇದೆ ಬೆಳಕಿನ ಕಿರಣಗಳು. ಪ್ರತಿಫಲನದ ನಂತರ ಈ ಬೆಳಕಿನ ಕಿರಣಗಳು, ಇದು ಪತನ ಕಿರಣ, ಇದು ಪ್ರತಿಫಲಿತ ಕಿರಣ. ಈ ಪ್ರತಿಫಲಿತ ಕಿರಣಗಳು ಎಲ್ಲಿ ಸೇರ್ತವೋ ಅಲ್ಲಿ ಪ್ರತಿಬಿಂಬ ಬೀಳುತ್ತೆ. ಈ ಒಂದು ವಿಷಯ ತಾವು ಸರಿಯಾಗಿ ನೆನ್ಪಿಟ್ಕೋಬೇಕು, ಬರೆದಿಟ್ಕೊಳ್ರಿ. ಏನು ಹೇಳಿದೆ ನಾನು? ಪ್ರತಿಫಲನಗೊಂಡ ನಂತರ, ಓಕೆ, ಪ್ರತಿಫಲನಗೊಂಡ ನಂತರ ಈ ಬೆಳಕಿನ ಕಿರಣಗಳು ಏನಿರ್ತಾವಲ್ಲ ಅವು ಎಲ್ಲಿ ಸೇರ್ತವೋ ಅಲ್ಲಿ ಪ್ರತಿಬಿಂಬ ಬೀಳುತ್ತೆ ಅಂತ ಅರ್ಥ. ನೋಡ್ರಿ, ಈ ಒಂದು ರೇಖೆಗಳನ್ನು ಗಮನಿಸಿರಿ ನೀವು. ಇವೆಲ್ಲಾದರೂ ಸೇರೋದಕ್ಕೆ ಸಾಧ್ಯ ಇದೆಯಾ? ಯಾಕಂದರೆ ಇದು ಈ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಇದು ಈ ಕಡೆ ಈ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಈ 2 ಕಿರಣಗಳು ಸೇರೋದೇ ಇಲ್ಲ. ಹಾಗಾದರೆ ಎಲ್ಲಿ ಸೇರ್ತಾವವು? ನೋಡಿ, ಈ ಎಲ್ಲಿ ಬಿದ್ದಿತ್ತಲ್ಲ ಈ ಬೆಳಕಿನ ಕಿರಣ ಬಂದು ಈ ಒಂದು ದರ್ಪಣದ ಮೇಲೆ ಎಲ್ಲಿ ಪತನ ಆಗಿತ್ತಲ್ಲ, ಇಲ್ಲಿ ಒಂದಾಗಿತ್ತು ಮತ್ತು ಇಲ್ಲಿ ಇನ್ನೊಂದು ರೇಖೆ ಆಗಿತ್ತು. ಈ ರೇಖೆಗಳನ್ನು ನಾವು ಹೀಗೆ ಹಿಂದಕ್ಕೆ ಎಳೆದಾಗ,
ಹಿಂದಕ್ಕೆ ಎಳೆದಾಗ ನೋಡ್ರಿ ಇಲ್ಲಿ ಸೇರ್ತಾ ಇದೆ, ಇಲ್ಲಿ ಸೇರ್ತಾ ಇದೆ. ನಾವು ಹಿಂದಕ್ಕೆ ಆ ರೇಖೆಗಳನ್ನು ಎಳೆದಾಗ ಇಲ್ಲಿ ಸೇರ್ತಾ ಇದೆ, ಅಂದರೆ ಇಲ್ಲಿ ಪ್ರತಿಬಿಂಬ ಬೀಳುತ್ತೆ ಅಂತ ಅರ್ಥ. ಇದು ದರ್ಪಣ, ಸಮತಲ ದರ್ಪಣ. ದರ್ಪಣದ ಹಿಂದೆ, ದರ್ಪಣದ ಮುಂದೆ ವಸ್ತು ಇದ್ದರೆ ದರ್ಪಣದ ಹಿಂದೆ ಅಂದರೆ ದರ್ಪಣದ ಒಳಗೆ, ದರ್ಪಣದ ಹಿಂದೆ ಪ್ರತಿಬಿಂಬ ಬೀಳ್ತಾ ಇದೆ ಅಂತ ಅರ್ಥ. ಸೊ ಇಲ್ಲಿ ರೇಖೆಗಳು ನಿಜವಾಗ್ಲೂ ಕೂಡ ಪ್ರತಿಫಲನ ನಂತರ ರೇಖೆಗಳು ನಿಜವಾಗ್ಲೂ ಕೂಡ ಸೇರ್ತಾ ಇದೆ ಏನು? ಪ್ರತಿಫಲನಗೊಂಡ ಕಿರಣಗಳು ಸೇರ್ತಾ ಇದೆ ಏನು? ಸೇರ್ತಾ ಇಲ್ಲ. ಅವುಗಳನ್ನು ನಾವು ಎಳೆದಾಗ, ಹಿಂದಕ್ಕೆ ಎಳೆದಾಗ ಅಲ್ಲಿ ಸೇರ್ತಾ ಇದೆ. ನಿಜವಾಗ್ಲೂ ಕೂಡ ಸೇರಿಲ್ಲ ಪ್ರತಿಫಲನಗೊಂಡ ಕಿರಣಗಳು, ಅವುಗಳನ್ನು ಹಿಂದಕ್ಕೆ ಎಳೆದಾಗ ಅವು ಸೇರ್ತಾ ಇದೆ. ಹೀಗೆ ಸೇರಿದರೆ ಅದನ್ನು ನಾವು ಮಿಥ್ಯ ಪ್ರತಿಬಿಂಬ ಅಂತ ಕರೆಯುತ್ತೇವೆ. ಪ್ರತಿಫಲನಗೊಂಡ ಕಿರಣಗಳು ನಿಜವಾಗ್ಲೂ ಕೂಡ ಸೇರ್ತಾ ಇದ್ದರೆ, ಸಂಧಿಸ್ತಾ ಇದ್ದರೆ ಅದು ಸತ್ಯ ಪ್ರತಿಬಿಂಬ. ಆದರೆ ಇಲ್ಲಿ ಸಂಧಿಸ್ತಾ ಇಲ್ಲ, ಸೇರ್ತಾ ಇಲ್ಲ. ನಾವು ಆ ರೇಖೆಗಳನ್ನು ಹೀಗೆ ಹಿಂದಕ್ಕೆ ಎಳೆದಾಗ ಅವು ಸಂಧಿಸ್ತಾ ಇದೆ ಒಂದು ಇಲ್ಲಿ ಪಾಯಿಂಟಲ್ಲಿ, ಒಂದು ಬಿಂದುವಿನಲ್ಲಿ. ಹಾಗಾಗಿ ಅದು ನಿಜವಾಗ್ಲೂ ಕೂಡ ಸಂಧಿಸ್ತಾ ಇಲ್ಲ, ಸೇರ್ತಾ ಇಲ್ಲಲ್ಲ. ಹಾಗಾಗಿ ಇದನ್ನು ನಾವು ಮಿಥ್ಯ ಪ್ರತಿಬಿಂಬ ಅಂತೇಳಿ ಕರೆಯುತ್ತೇವೆ. ಇನ್ನು ಮಿಥ್ಯ ಪ್ರತಿಬಿಂಬ ಯಾವಾಗಲೂ ನೇರವಾಗಿಯೇ ಇರುತ್ತದೆ. ಅಂದರೆ ಇಲ್ಲಿ ವಸ್ತು ಯಾವ ರೀತಿಯಲ್ಲಿ ಇರುತ್ತದೆಯೋ ಇಲ್ಲಿ ಕೂಡ ವಸ್ತು ಅದೇ ರೀತಿಯಲ್ಲಿ ಇರುತ್ತೆ ಅಂತ ಅರ್ಥ. ಓಕೆ, ಉಲ್ಟಾ ಆಗುವುದಿಲ್ಲ, ನೇರವಾಗಿಯೇ ಇರುತ್ತದೆ, ಸ್ಟ್ರೇಟ್ ಆಗಿಯೇ ಇರುತ್ತದೆ, ಎರೆಕ್ಟ್ ಆಗಿಯೇ ಇರುತ್ತದೆ ಅಂತ ಅರ್ಥ. ನೆಕ್ಸ್ಟ್ ಎರಡನೇ ಪಾಯಿಂಟ್, ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರಕ್ಕೆ ಸಮನಾಗಿರುತ್ತದೆ. ನೋಡ್ರಿ, ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರಕ್ಕೆ ಸಮನಾಗಿರುತ್ತದೆ. ನೋಡ್ರಿ, ಇದು ಒಂದು ವಸ್ತು, ಅದರ ಒಂದು ಪ್ರತಿಬಿಂಬ ಕನ್ನಡಿಯಲ್ಲಿ ಬಿದ್ದಿದೆ. ಇಲ್ಲಿ ವಸ್ತುವಿನ ಗಾತ್ರ ಎಷ್ಟಿದೆಯೋ ಪ್ರತಿಬಿಂಬದ ಗಾತ್ರ ಕೂಡ ಅಷ್ಟೇ ಇರುತ್ತದೆ. ಇಲ್ಲಿ ಒಬ್ಬ ಹುಡುಗ ನಿಂತಿದ್ದಾನೆ ಕನ್ನಡಿಯ ಮುಂಭಾಗದಲ್ಲಿ. ಕನ್ನಡಿಯಲ್ಲಿ ಆ ಹುಡುಗನ ಒಂದು ಪ್ರತಿಬಿಂಬ ಕೂಡ ಮೂಡಿದೆ. ಸೊ ಈ ಹುಡುಗನ ಗಾತ್ರ ಕೂಡ ಎಷ್ಟಿರುತ್ತದೆಯೋ ಆ ಹುಡುಗನ ಪ್ರತಿಬಿಂಬದ ಗಾತ್ರ ಕೂಡ ಅಷ್ಟೇ ಇರುತ್ತದೆ. ಹುಡುಗ ಎಷ್ಟು ಎತ್ತರವಾಗಿದ್ದಾನೋ ಅವನ ಪ್ರತಿಬಿಂಬದ ಎತ್ತರ ಕೂಡ ಅಷ್ಟೇ ಇರುತ್ತದೆ. ಚಿಕ್ಕದಾಗಿರುವುದಿಲ್ಲ ಪ್ರತಿಬಿಂಬ, ದೊಡ್ಡದಾಗುವುದಿಲ್ಲ. ಓಕೆ, ಪ್ರತಿಬಿಂಬದ ಗಾತ್ರವು ಇವು ಪ್ರತಿಬಿಂಬ, ವಸ್ತುವಿನ ಗಾತ್ರ ಇವು ವಸ್ತುಗಳು, ವಸ್ತುವಿನ ಗಾತ್ರಕ್ಕೆ ಸಮನಾಗಿದೆ. ಏನು ಚೇಂಜಸ್ ಆಗುವುದಿಲ್ಲ. ವಸ್ತು ಹೇಗಿರುತ್ತದೆಯೋ ಪ್ರತಿಬಿಂಬ ಕೂಡ ಗಾತ್ರದಲ್ಲಿ ಅಷ್ಟೇ ಇರುತ್ತದೆ. ಗಾತ್ರದಲ್ಲಿ ಯಾವುದೇ ಬದಲಾವಣೆಗಳು ಆಗುವುದಿಲ್ಲ. ಇಲ್ಲಿ ಚಿಕ್ಕದಿದ್ದರೆ ಇದು ದೊಡ್ಡದಾಗಿಲ್ಲ, ಅಥವಾ ಇವು ದೊಡ್ಡದಾಗಿದ್ದು ಇವು ಚಿಕ್ಕದಾಗಿಲ್ಲ ಅಂತ ಅರ್ಥ. ನೆಕ್ಸ್ಟ್ ಮೂರನೇದು, ವಸ್ತುವು ದರ್ಪಣದ ಮುಂದೆ ಎಷ್ಟು ದೂರದಲ್ಲಿದೆಯೋ ಅಷ್ಟೇ ದೂರದಲ್ಲಿ ದರ್ಪಣದ ಹಿಂದೆ ಪ್ರತಿಬಿಂಬವು ಉಂಟಾಗುತ್ತದೆ. ಇದು ನಿಮ್ಮ ಅನುಭವಕ್ಕೆ ಬಂದಿರಬಹುದು. ನೀವು ಕನ್ನಡಿಯ ಸಮೀಪಕ್ಕೆ ಎಷ್ಟು ಸಮೀಪಕ್ಕೆ ಹೋಗ್ತೀರೋ ಅಷ್ಟು ದರ್ಪಣದಲ್ಲಿ ನೀವು ಕೂಡ ಮುಂದಕ್ಕೆ ಬಂದಂತೆ ನಿಮಗೆ ಅನಿಸ್ತಾ ಇರ್ತದ. ಕನ್ನಡಿಯ ಮುಂದೆ ನಿಂತುಕೊಂಡು ನೀವು ಹಿಂದಕ್ಕೆ ಹೋದಂತೆಲ್ಲ ಆ ದರ್ಪಣದ ಒಳಗಡೆ ನಿಮ್ಮ ಪ್ರತಿಬಿಂಬ ಕೂಡ ಹಿಂದಕ್ಕೆ ಹೋದಂತೆ ನಿಮಗೆ ಅನಿಸ್ತಾ ಇರ್ತದ. ಇದರ ಅರ್ಥ ವಸ್ತುಗಳು ದರ್ಪಣದ ಮುಂದೆ ಎಷ್ಟು ದೂರದಲ್ಲಿರುದೆಯೋ ಅಷ್ಟೇ ದೂರದಲ್ಲಿ ದರ್ಪಣದ ಹಿಂದೆ ಪ್ರತಿಬಿಂಬವು ಉಂಟಾಗುತ್ತದೆ. ನೋಡ್ರಿ, ಇಲ್ಲಿ ದರ್ಪಣದ ಮುಂದೆ 2 ಮೀಟರ್ ಅಂತಂದರೆ 2 ಮೀಟರ್ ಮುಂದೆ ನಾವು ವಸ್ತುವನ್ನು ಇಟ್ಟಿದ್ವಿ. ಅದೇ ರೀತಿ ದರ್ಪಣದ ಒಳಗೆ, ದರ್ಪಣದ ಹಿಂದೆ 2 ಮೀಟರ್ ದೂರದಲ್ಲಿ ಪ್ರತಿಬಿಂಬ ಬೀಳ್ತಾ ಇದೆ. ಇನ್ನೊಂದು ಚಂಡಿ ಇದೆ, ಇನ್ನೊಂದು ವಸ್ತು ಇದೆ, ಅದು 4 ಮೀಟರ್ ದೂರದಲ್ಲಿದೆ. ನೋಡ್ರಿ, ಇದರ ಹಿಂದೆ ಇದು ಇದೆ. ಪ್ರತಿಬಿಂಬ ಕೂಡ ನೋಡ್ರಿ ಇದರ ಹಿಂದೆನೇ ಬೀಳ್ತಾ ಇದೆ ಮತ್ತು ಅಷ್ಟೇ ದೂರದಲ್ಲಿ, ಅಷ್ಟೇ ಒಳಗೆ ಬೀಳ್ತಾ ಇದೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಮತ್ತೊಂದು ಗುಣಲಕ್ಷಣ ಆಗಿದೆ. ನೆಕ್ಸ್ಟ್ 4ನೇದು, ಪ್ರತಿಬಿಂಬವು ಪಾರ್ಶ್ವ ಪಲ್ಲಟ ಹೊಂದಿರುತ್ತದೆ. ಹಾಗಂದ್ರೆ ಏನು ಸರ್ ಇದು ಪಾರ್ಶ್ವ ಪಲ್ಲಟ ಅಂತಂದರೆ? ನೋಡ್ರಿ, ನಾವು ಒಂದು ಸಮತಲ ದರ್ಪಣದ ಮುಂದೆ ನಿಂತುಕೊಂಡು ನಮ್ಮ ಬಲಗೈಯನ್ನು ಎತ್ತಿದರೆ ಆ ಒಂದು ದರ್ಪಣದಲ್ಲಿ ನಮಗೇನು ಕಾಣುತ್ತದೆ? ನಮ್ಮ ಎಡಗೈಯನ್ನು ಎತ್ತಿದ ಹಾಗೆ ಕಾಣುತ್ತದೆ. ಇಲ್ಲಿ ಅದಲು ಬದಲು ಆದಂಗೆ ಕಾಣುತ್ತದೆ. ನಮ್ಮ ಎಡಗೈಯನ್ನೆತ್ತಿದರೆ ಅಲ್ಲಿ ಬಲಗೈ ಕಾಣ್ತಾ ಇರ್ತದೆ, ನಮ್ಮ ಬಲಗೈಯನ್ನೆತ್ತಿದರೆ ಎಡಗೈ ಕಾಣ್ತಾ ಇರ್ತದೆ. ನಮ್ಮ ಬಲಗೈನಿಂದ ಊಟ ಮಾಡ್ತಾ ಇದ್ರೆ ಅಲ್ಲಿ ಎಡಗೈನಿಂದ ಊಟ ಮಾಡಿದ ಹಾಗೆ ಅನಿಸ್ತಾ ಇರ್ತದ. ದರ್ಪಣದಲ್ಲಿ ಅದಲು ಬದಲು ಆಗ್ತಾ ಇರ್ತವ. ಇದನ್ನೇ ನಾವು ಪ್ರತಿಬಿಂಬವು ಪಾರ್ಶ್ವ ಪಲ್ಲಟ ಹೊಂದಿರುತ್ತದೆ ಅಂಥೇಳಿ ನಾವು ಹೇಳುತ್ತೇವೆ.
ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಮತ್ತೊಂದು ಇದು ವಿಷಯ. ಈ ಸತ್ಯ ಮತ್ತು ಮಿಥ್ಯ ಪ್ರತಿಬಿಂಬಗಳು ಎಂದರೇನು, ಇದರ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ನಾವೀಗ ಏನು ತಿಳ್ಕೊಂಡಿದ್ದೀವಿ? ಸೊ ಸಮತಲ ದರ್ಪಣದಲ್ಲಿ ಪ್ರತಿಬಿಂಬಗಳು ಹೇಗೆ ಬೀಳುತ್ತವೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಸೊ ಇನ್ನು ಸಮತಲ ದರ್ಪಣದಲ್ಲಿ ನಾವು ಪ್ರತಿಬಿಂಬಗಳ ಗುಣಲಕ್ಷಣಗಳನ್ನು ಅಧ್ಯಯನ ಮಾಡುವಾಗ ಮೊದಲನೇ ಪಾಯಿಂಟ್ ನಾನು ಏನು ಹೇಳಿದೆ, ಸಮತಲ ದರ್ಪಣದಲ್ಲಿ ಯಾವಾಗಲೂ ಮಿಥ್ಯ ಮತ್ತು ನೇರ ಪ್ರತಿಬಿಂಬವಿರುತ್ತದೆ, ನೆನ್ಪಿಟ್ಕೋಬೇಕು ಅಂತ ನಾನು ಹೇಳಿದ್ದೆ. ಮಿಥ್ಯ ಅಂತಂದರೆ ಏನು ಕೂಡ ನಾನು ಸ್ವಲ್ಪ ನಿಮಗೆ ಹೇಳಿದ್ದೆ. ಅದರ ಜೊತೆಯಲ್ಲಿ ಇನ್ನು ಸ್ವಲ್ಪ ಹೆಚ್ಚಿನ ವಿಷಯಗಳನ್ನು ನಾವು ನೋಡೋದಾದರೆ ಸತ್ಯ ಪ್ರತಿಬಿಂಬ ಮತ್ತು ಮಿಥ್ಯ ಪ್ರತಿಬಿಂಬ. ಪ್ರತಿಬಿಂಬಗಳಲ್ಲಿ ಎರಡು ರೀತಿಯ ಪ್ರತಿಬಿಂಬಗಳು ಇರ್ತವೆ, ಒಂದು ಸತ್ಯ ಪ್ರತಿಬಿಂಬ, ಇನ್ನೊಂದು ಮಿಥ್ಯ ಪ್ರತಿಬಿಂಬ. ಈಗಾಗಲೇ ನಾನು ಒಂದು ಸ್ವಲ್ಪ ನಿಮಗೆ ಮಿಥ್ಯ ಪ್ರತಿಬಿಂಬ ಎಂದರೇನಂತ ಹೇಳಿದ್ದೇನೆ. ಆದರೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ಇದೊಂದು ವ್ಯತ್ಯಾಸ ಬರುವಂತಹ ಸಂಭವ ಕೂಡ ಇದೆ. ನೋಡೋಣ ಅದರ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿನ ವಿಷಯವನ್ನು. ಆನಂತರದಲ್ಲಿ ನಾವು ಈ ಗೋಳೀಯ ದರ್ಪಣಗಳಲ್ಲಿ ಯಾವ ರೀತಿಯಲ್ಲಿ ಪ್ರತಿಬಿಂಬ ಬೀಳುತ್ತೆ ಅಂತ ನಾವು ನೋಡೋಣ. ಓಕೆ, ನೆಕ್ಸ್ಟ್ ಸತ್ಯ ಪ್ರತಿಬಿಂಬ. ಪ್ರತಿಫಲನದ ನಂತರ, ಓಕೆ, ಪ್ರತಿಫಲನದ ನಂತರ ಬೆಳಕಿನ ಕಿರಣಗಳು ಒಂದು ಬಿಂದುವಿನಲ್ಲಿ ಸಂಧಿಸಿದಾಗ ಸತ್ಯ ಪ್ರತಿಬಿಂಬ ಉಂಟಾಗುತ್ತದೆ. ನೋಡ್ರಿ, ಈಗಾಗಲೇ ಒಂದು ಹಿಂದಿನ ಈ ಒಂದು ಅಧ್ಯಯನದಲ್ಲಿ ಈ ಒಂದು ಸ್ಲೈಡ್ನಲ್ಲಿ ನಾನು ಹೇಳಿದೆ, ಪ್ರತಿಫಲನದ ನಂತರ ಬೆಳಕಿನ ಕಿರಣಗಳು ಸಂಧಿಸಿದಾಗ ಸತ್ಯ ಪ್ರತಿಬಿಂಬ ಬೀಳುತ್ತದೆ. ಇಲ್ಲಿ ಸಂಧಿಸ್ತಾ ಇತ್ತೇನೋ? ಇಲ್ಲ, ಅವುಗಳನ್ನು ಹಿಂದಕ್ಕೆ ನಾವು ಎಳೆದಾಗ ಅದು ಆ ಬೆಳಕಿನ ಕಿರಣಗಳು ಸಂಧಿಸುವಂತೆ ನಮಗೆ ಅನಿಸ್ತಾ ಇದೆ ಅಷ್ಟೇ. ಹಾಗಾಗಿ ಇದು ಮಿಥ್ಯ ಪ್ರತಿಬಿಂಬ. ಪ್ರತಿಫಲನದ ನಂತರ ಬೆಳಕಿನ ಕಿರಣಗಳು ನಿಜವಾಗ್ಲೂ ಕೂಡ ಸಂಧಿಸಿದರೆ ಅದು ಸತ್ಯ ಪ್ರತಿಬಿಂಬ. ಪ್ರತಿಫಲನದ ನಂತರ ಬೆಳಕಿನ ಕಿರಣಗಳು ನಿಜವಾಗಿ ಒಂದು ಬಿಂದುವಿನಲ್ಲಿ ಸಂಧಿಸುವುದಿಲ್ಲ, ಆದರೆ ಒಂದು ಬಿಂದುವಿನಲ್ಲಿ ಸಂಧಿಸುವಂತೆ ಗೋಚರಿಸುವ ಬಿಂದುವಿನಲ್ಲಿ ಮಿಥ್ಯ ಬಿಂಬವು ಉಂಟಾಗುತ್ತದೆ. ಎಸ್, ಈಗಾಗಲೇ ನಾನು ನಿಮಗೆ ಹೇಳಿದ್ದೇನೆ. ಇನ್ನು ಸತ್ಯ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಬಹುದು. ಎಸ್, ನೋಡ್ರಿ ಇಲ್ಲಿ ಚಿತ್ರ ನೋಡ್ರಿ, ಇಲ್ಲಿ ಇದು ಸತ್ಯ ಪ್ರತಿಬಿಂಬ. ನೋಡ್ರಿ, ಈ ಒಂದು ಮೇಣದ ಬತ್ತಿ ಕ್ಯಾಂಡಲ್ನ ಒಂದು ಬಿಂಬವನ್ನು ಈ ರೀತಿಯಲ್ಲಿ ನಾವು ಒಂದು ಸ್ಕ್ರೀನ್ ಮೇಲೆ ಪಡಿತಾ ಇದ್ದೀವಿ. ಹೌದಾ? ಪಡಿತಾ ಇದ್ವಿ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಪ್ರತಿಫಲನಗೊಂಡ ನಂತರ ಅದರ ಪ್ರತಿಬಿಂಬ ನಮಗೆ ಕಾಣಿಸ್ತಾ ಇದೆ. ಕಾಣಿಸಿದರೆ ಪರದೆಯ ಮೇಲೆ ಈ ರೀತಿಯಲ್ಲಿ ನಾವು ಸೆರೆ ಹಿಡಿದರೆ ಅದು ಸತ್ಯ ಪ್ರತಿಬಿಂಬ ಅಂತ ಅರ್ಥ. ಆದರೆ ಮಿಥ್ಯ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಲು ಸಾಧ್ಯವಿಲ್ಲ. ಎಸ್, ಮಿಥ್ಯ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಲು ಸಾಧ್ಯವಿಲ್ಲ. ಉದಾಹರಣೆಗೆ ಈ ಒಂದು ಹಿಂದಿನ ಸ್ಲೈಡ್ನಲ್ಲಿ ನಾನು ಹೇಳಿದ್ದೆ, ಇಲ್ಲಿ ಒಂದು ಕನ್ನಡಿ, ಇಲ್ಲಿ ಒಂದು ವಸ್ತುವನ್ನು ಇಟ್ಟಿದ್ದೇವೆ. ಆ ವಸ್ತುವಿನ ಬಿಂಬ ನಮಗೆ ಕಾಣಿಸುತ್ತೆ, ಇಲ್ಲಿಂದ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಈ ಒಂದು ಸಮತಳ ದರ್ಪಣದ ಹಿಂದೆ ನಾವು ಇಲ್ಲಿ ಏನಾದರೂ ಒಂದು ಸ್ಕ್ರೀನ್, ಏನಾದರೂ ಒಂದು ಬಟ್ಟೆ ಇಟ್ಟರೆ, ಸ್ಕ್ರೀನ್ ಇಟ್ಟರೆ, ಪರದೆ ಇಟ್ಟರೆ ಆ ಪರದೆಯ ಮೇಲೆ ಈ ವಸ್ತು ಕಾಣುತ್ತದೇನು? ಕಾಣೋದೇ ಇಲ್ಲ. ಪರದೆಯ ಮೇಲೆ ಇಲ್ಲಿ ಒಂದು ಸ್ಕ್ರೀನ್ ಇಟ್ಟರೆ, ನಿಮ್ಮ ಮನೆಯಲ್ಲಿ ಕನ್ನಡಿಯ ಹಿಂದೆ ಏನಾದರೂ ಒಂದು ಪರದೆ ಇಟ್ಟರೆ ಆ ಪರದೆಯ ಮೇಲೆ ನಿಮ್ಮ ಒಂದು ಬಿಂಬ ಕಾಣಿಸ್ತದೇನು? ನಿಮ್ಮ ಒಂದು ಪ್ರತಿಬಿಂಬ ಅಲ್ಲಿ ಮೂಡ್ತದೇನೋ? ಮೂಡೋದಿಲ್ಲ, ಮೂಡಲು ಸಾಧ್ಯ ಇಲ್ಲ. ಓಕೆ, ಈ ಮಿಥ್ಯ ಪ್ರತಿಬಿಂಬಗಳನ್ನು ಪರದೆಯ ಮೇಲೆ ಪಡೆಯಲು ಸಾಧ್ಯವಿಲ್ಲ. ನೋಡ್ರಿ, ಇಲ್ಲಿ ನೋಡ್ರಿ, ಒಂದು ಪ್ರೊಜೆಕ್ಟರ್ನಿಂದ ನಿಮ್ಮ ಶಾಲೆಯಲ್ಲಿ ಅಥವಾ ಸಿನಿಮಾ ಹಾಲುಗಳಲ್ಲಿ, ಥಿಯೇಟರ್ಗಳಲ್ಲಿ ಸ್ಕ್ರೀನ್ ಮೇಲೆ ನಾವು ಒಂದು ಪ್ರತಿಬಿಂಬವನ್ನು ಪಡಿತಾ ಇರ್ತೀವಿ. ಹೌದಾ? ಅವು ಸತ್ಯ ಪ್ರತಿಬಿಂಬಗಳಾಗ್ತಾ ಇರ್ತವೆ. ಮಿಥ್ಯ ಪ್ರತಿಬಿಂಬಗಳನ್ನು ಪರದೆಯ ಮೇಲೆ ಪಡೆಯಲು ಸಾಧ್ಯವಿಲ್ಲ. ನೆಕ್ಸ್ಟ್ ಮೂರನೇ ವ್ಯತ್ಯಾಸ ಏನು? ಸತ್ಯ ಪ್ರತಿಬಿಂಬ ದರ್ಪಣದ ಮುಂಭಾಗದಲ್ಲಿ ಉಂಟಾಗುತ್ತದೆ. ಓಕೆ, ಸಾಮಾನ್ಯವಾಗಿ ಏನಾಗ್ತಾ ಇರ್ತದ? ಸತ್ಯ ಪ್ರತಿಬಿಂಬ ಇರ್ತದಲ್ಲ, ಸಾಮಾನ್ಯವಾಗಿ ಇದು ದರ್ಪಣದ ಮುಂಭಾಗದಲ್ಲಿಯೇ ಸಾಮಾನ್ಯವಾಗಿ ಉಂಟಾಗ್ತಾ ಇರುತ್ತದೆ. ಓಕೆ, ಆದರೆ ಮಿಥ್ಯ ಪ್ರತಿಬಿಂಬ ದರ್ಪಣದ ಹಿಂಭಾಗದಲ್ಲಿ ಉಂಟಾಗುತ್ತದೆ. ನೆನ್ಪಿಟ್ಕೋಬೇಕು, ದರ್ಪಣದ ಹಿಂಭಾಗದಲ್ಲಿ ಉಂಟಾಗುತ್ತದೆ. ಇಲ್ಲಿ ನೋಡಿದ್ದೀವಿ ನಾವು, ದರ್ಪಣದ ಹಿಂಭಾಗದಲ್ಲಿ ಇರುತ್ತದೆ. ಯಾಕಂದರೆ ಆ ರೇಖೆಗಳನ್ನು ನಾವು ಹಿಂದಕ್ಕೆ ಎಳೆದಾಗ ಅಲ್ಲಿ ಸೇರಿದಂತೆ ನಮಗೆ ಭಾಸವಾಗುತ್ತದೆ. ಆದರೆ ಸತ್ಯ ಪ್ರತಿಬಿಂಬ ಅಂದ್ರೇನು? ರೇಖೆಗಳು ಪ್ರತಿಫಲನಗೊಂಡ ಬೆಳಕಿನ ಕಿರಣಗಳು ಮುಂದೆ ಸಂಧಿಸಿದರೆ ಅದು ಸತ್ಯ ಪ್ರತಿಬಿಂಬ. ಎಲ್ಲಿ ಸಂಧಿಸ್ತಾವ ಅವು? ದರ್ಪಣದ ಮುಂಭಾಗದಲ್ಲಿಯೇ ಸಂಧಿಸ್ತಾವ. ಹಾಗಾಗಿ ಸತ್ಯ ಪ್ರತಿಬಿಂಬ ದರ್ಪಣದ ಮುಂಭಾಗದಲ್ಲಿ ಅಂತ ಹೇಳ್ತೀವಿ ನಾವು.
ಇದು ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಸತ್ಯ ಪ್ರತಿಬಿಂಬ ತಲೆ ಕೆಳಗಾಗಿರುತ್ತದೆ. ನೋಡಿ, ಇಲ್ಲಿ ನೀವು ನೋಡ್ಬೋದು ಪರದೆಯ ಮೇಲೆ ಆ ಒಂದು ಚಿತ್ರ ನೋಡ್ಬೋದು. ಇಲ್ಲಿ ಮೇಣದ ಬತ್ತಿಯ ಒಂದು ಚಿತ್ರ ತಲೆ ಕೆಳಗಾಗಿದೆ. ಸತ್ಯ ಪ್ರತಿಬಿಂಬ ಯಾವಾಗಲೂ ಕೂಡ ತಲೆ ಕೆಳಗಾಗಿರುತ್ತದೆ. ಇದು ಬರೆದಿಟ್ಕೊಳ್ರಿ ನೀವು. ಸತ್ಯ ಪ್ರತಿಬಿಂಬ ಯಾವಾಗಲೂ ತಲೆ ಕೆಳಗಾಗಿರುತ್ತದೆ. ಆದರೆ ಮಿಥ್ಯ ಪ್ರತಿಬಿಂಬ ನೇರವಾಗಿರುತ್ತದೆ. ಮಿಥ್ಯ ಪ್ರತಿಬಿಂಬ ಯಾವಾಗಲೂ ಕೂಡ ನೇರವಾಗಿರುತ್ತದೆ. ನೋಡ್ರಿ, ಕನ್ನಡಿಯಲ್ಲಿ ನೋಡ್ತಾ ಇದ್ರಿ ನೀವು, ಮಿಥ್ಯ ಪ್ರತಿಬಿಂಬ ಏನಾಗಿದೆ? ನೇರವಾಗಿಯೇ ಇದೆ. ಇಲ್ಲಿ ಪ್ರತಿಬಿಂಬ ನಿಮಗೆ ತಲೆ ಕೆಳಗಾಗಿ ಕಾಣ್ತಾ ಇದೆ ಏನು? ಇಲ್ಲ, ನೇರವಾಗಿಯೇ ಕಾಣ್ತಾ ಇದೆ. ಸೊ ಇಷ್ಟು ವ್ಯತ್ಯಾಸಗಳು ತಮಗೆ ಗೊತ್ತಿರಬೇಕು. ತುಂಬ ಇಂಪಾರ್ಟೆಂಟ್ ಆಗಿದೆ ಇದೊಂದು ವ್ಯತ್ಯಾಸ. ನೆಕ್ಸ್ಟು ಈಗ ನಾವು ಏನು ತಿಳ್ಕೊಂಡಿದ್ದೀವಪ್ಪ ಅಂದರೆ, ಒಂದು ಸಮತಳ ದರ್ಪಣದಲ್ಲಿ ಪ್ರತಿಬಿಂಬ ಹೇಗೆ ಬೀಳುತ್ತೆ ಅಂತ ನಾವು ತಿಳ್ಕೊಂಡಿವಿ. ಈಗ ಈ ಗೋಳೀಯ ದರ್ಪಣಗಳ ಬಗ್ಗೆ ತಿಳ್ಕೋಬೇಕಲ್ಲ ನಾವು. ಗೋಳೀಯ ದರ್ಪಣಗಳಲ್ಲಿ ಪ್ರತಿಬಿಂಬ ಹೇಗೆ ಬೀಳುತ್ತೆ ಅಂತ ತಿಳ್ಕೋಬೇಕು. ಅದಕ್ಕಿಂತ ಮುಂಚೆ ಈ ಗೋಳೀಯ ದರ್ಪಣ ಅಂದರೆ ಏನು? ಈಗಾಗಲೇ ನಾನು ತಿಳಿಸಿದ್ದೇನೆ, ಗೋಳೀಯ ದರ್ಪಣದಲ್ಲಿ 2 ವಿಧಗಳು ಇರ್ತವ. ಒಂದು ನಿಮ್ನ ದರ್ಪಣ, ಇನ್ನೊಂದು ಪೀಣ ದರ್ಪಣ. ಕಾನ್ಕೇವ್ ಮಿರರ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್. ಏನಿದು ನಿಮ್ನ ದರ್ಪಣ ಅಂತಂದ್ರೇನು? ಗೋಳೀಯ ಅಂತ ಯಾಕೆ ಕರೀತಾರೆ? ಇದು ಗೋಳದ ಒಂದು ಭಾಗವಾಗಿರುತ್ತದೆ. ಗೋಳದ ಒಂದು ಭಾಗವಾಗಿರುತ್ತದೆ. ಓಕೆ, ನಿಮ್ನ ದರ್ಪಣ ಅಂತಂದ್ರೆ ಏನು? ಅದು ವ್ಯತ್ಯಾಸ ಕೇಳ್ಬೋದು ನಿಮಗೆ ಪರೀಕ್ಷಾ ದೃಷ್ಟಿಯಿಂದ. ಈ ಒಂದು ಸ್ಲೈಡ್ ಇದೆಯಲ್ಲ, ಅತ್ಯಂತ ಇಂಪಾರ್ಟೆಂಟ್ ಆಗಿದೆ. ವ್ಯತ್ಯಾಸ ಕೇಳ್ಬೋದು. ನಿಮ್ನ ದರ್ಪಣ ಮತ್ತು ಪೀಣ ದರ್ಪಣದ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಕೇಳ್ಬೋದು. ಅದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ನೋಟ್ಸ್ ಮಾಡಿಟ್ಕೊಳ್ಳಿ. ಏನಿದು? ಗೋಳೀಯ ದರ್ಪಣದ ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿ ಬಾಗಿದ್ದರೆ ಅದನ್ನು ನಿಮ್ನ ದರ್ಪಣ ಎನ್ನುತ್ತೇವೆ. ನೋಡ್ರಿ, ಇಲ್ಲಿ ಒಂದು ನಿಮ್ನ ದರ್ಪಣದ ಒಂದು ಚಿತ್ರ ಇದೆ, ಹೌದಾ? ಓಕೆ, ನಿಮ್ನ ದರ್ಪಣದ ಚಿತ್ರ ಇದೆ. ಓಕೆ, ಈ ದರ್ಪಣಗಳೆಲ್ಲ ಏನು ಮಾಡ್ತಾವಂತ ನಾನು ಹೇಳೀನಿ? ಬೆಳಕಿನ ಕಿರಣಗಳನ್ನು ಪ್ರತಿಫಲಿಸ್ತಾವ. ಬೆಳಕಿನ ಕಿರಣಗಳನ್ನು ಪ್ರತಿಫಲಿಸ್ತಾವ. ಓಕೆ, ಇಲ್ಲಿ ಈ ದರ್ಪಣದ ಯಾವ ಭಾಗ ಪ್ರತಿಫಲನ ಮಾಡ್ತಾ ಇದೆ? ಇಲ್ಲಿ ಒಳಭಾಗ. ಪ್ರತಿಫಲಿಸುವ ಭಾಗ ಈ ರೀತಿಯಲ್ಲಿ ಒಳಭಾಗಿದೆ, ಹೌದಾ? ಇಲ್ಲಿ ಬ್ಲ್ಯಾಕ್ ಕಲರ್ ಕಾಣ್ತಾ ಇದೆ ನೋಡಿ, ಈ ಭಾಗ. ಈ ಕಡೆ ಕೋಟಿಂಗ್ ಮಾಡಿರ್ತಾರೆ, ಲೇಪನ ಮಾಡಿಟ್ಟಿರ್ತಾರೆ. ಈ ಬೆಳಕಿನ ಕಿರಣಗಳು ಇಲ್ಲಿ ಬಂದು ಬಿದ್ದರೆ ಇಲ್ಲಿ ಪ್ರತಿಫಲನ ಆಗುವುದಿಲ್ಲ. ಈ ಕಡೆಯಿಂದ ಬಂದ ಕಿರಣಗಳು, ಈ ಕಡೆಯಿಂದ ಬಂದಂಥ ಬೆಳಕಿನ ಕಿರಣಗಳು ಇದರ ಮೇಲೆ ಬಿದ್ದರೆ ಇಲ್ಲಿ ಪ್ರತಿಫಲನ ಆಗುತ್ತದೆ. ಪ್ರತಿಫಲನಿಸುವ ಮೇಲ್ಮೈ ಒಳಮುಖವಾಗಿ ಬಾಗಿದೆ. ಇಲ್ಲಿ ಇದನ್ನು ನಿಮ್ನ ದರ್ಪಣ ಅಂತ ಹೇಳಿ ಕರೀತೇವೆ. ಇದಕ್ಕೆ ಅಪೋಸಿಟ್ ಆಗಿ ನಾವು ಪೀನ ದರ್ಪಣವನ್ನು ಹೇಳಬೇಕಾಗುತ್ತದೆ. ಇಲ್ಲಿ ನೋಡ್ರಿ, ಪ್ರತಿಫಲಿಸುವ ಮೇಲ್ಮೈ ಈ ಕಡೆ ಬಂದಿದೆ, ಹೊರಮುಖವಾಗಿ ಬಾಗಿದೆ, ಹಿಂಗೆ ಹೊರಗೆ ಹೋಗ್ತಾ ಇದೆ, ಹೌದಾ? ಹೊರಮುಖವಾಗಿ ಬಾಗಿದ್ದರೆ ಅದನ್ನು ಪೀಣ ದರ್ಪಣ ಅಂತ ಕರೆಯುತ್ತೇವೆ. ತುಂಬ ಸಿಂಪಲ್ ಆಗಿದೆ, ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಈ ಥರ ಒಳಮುಖವಾಗಿ ಬಾಗಿದ್ದರೆ ಅದು ನಿಮ್ನ ದರ್ಪಣ. ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿ ಬಾಗಿದ್ದರೆ ಅದನ್ನು ಪೀಣ ದರ್ಪಣ ಅಂಥೇಳಿ ನಾವು ಕರೆಯುತ್ತೇವೆ. ಓಕೆ, ನಿಮ್ಮ ಮನೆಯಲ್ಲಿ ಒಂದು ಸ್ಪೂನ್ ಕೂಡ ಇರ್ಬೋದು, ಸ್ಪೂನ್ಗಳು. ಸೊ ಸ್ಪೂನಿನ ಈ ಭಾಗ ನೋಡ್ರಿ, ಇದು ಒಳಭಾಗಿದೆ, ತೆಗ್ಗು ಬಿದ್ದಿದೆ. ಈ ತೆಗ್ಗಾದ ಭಾಗಕ್ಕೆ ಏನಂತ ಕರಿತೀವಿ ನಾವು? ಆ ಒಂದು ಸ್ಪೂನ್ನಲ್ಲಿ ಹೊಸದಾಗಿರುವಂತಹ ಸ್ಪೂನ್ಗಳಲ್ಲಿ ತಮ್ಮ ಒಂದು ಪ್ರತಿಬಿಂಬವನ್ನು ಕೂಡ ತಾವು ನೋಡ್ಕೋಬಹುದು. ಈ ಒಳಭಾಗಕ್ಕೆ ನಾವು ಕಾನ್ಕೇವ್ ಅಂದರೆ ಒಳಭಾಗಿದ್ರೆ ಅಂತ ಏನು ಕರಿತೀವಿ? ಒಳಮುಖವಾಗಿದೆ. ಇದು ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿದೆ ಅಂದರೆ ಇದು ನಿಮ್ನ ದರ್ಪಣ. ಈ ಕಡೆ ನೋಡ್ರಿ, ಉಬ್ಬಿದೆ, ಹೊರಬಾಗಿದೆ, ಹೊರಗೆ ಬಂದಿದೆ, ಹೌದಿಲ್ಲ? ಹೊರಗೆ ಬಂದಿದೆ, ಹಿಂಗೆ ಹೊರಗೆ ಬಂದಿದೆ. ಕಾನ್ವೆಕ್ಸ್ ಹೊರಗೆ ಬಂದಿದ್ರೆ ಅದಕ್ಕೆ ಏನಂತ ಕರಿತೀವಿ? ಅದನ್ನು ಪೀನ ದರ್ಪಣ ಅಂಥೇಳಿ ಕರೆಯುತ್ತೇವೆ. ಸ್ಪೂನ್ ನೆನ್ಪಿಟ್ಕೊಂಡ್ರೆ, ನಿಮ್ಮ ಮನೆಯಲ್ಲಿರುವಂಥ ಸ್ಪೂನ್ ನೆನ್ಪಿಟ್ಕೊಂಡ್ರೆ ಸಾಕು, ತಾವು ನಿಮ್ನ ದರ್ಪಣ ಎಂದರೇನು ಮತ್ತು ಪೀನ ದರ್ಪಣ ಎಂದರೇನು ಅಂತೇಳಿ ಸುಲಭವಾಗಿ ಬರೀಬಹುದು. ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿ ಬಾಗಿದ್ದರೆ ಅದನ್ನು ನಿಮ್ನ ದರ್ಪಣ ಅಂತ ಕರೆಯುತ್ತೇವೆ. ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿ ಬಾಗಿದ್ದರೆ ಅದನ್ನು ಪೀನ ದರ್ಪಣ ಅಂಥೇಳಿ ನಾವು ಕರೆಯುತ್ತೇವೆ. ಒಂದು ವ್ಯತ್ಯಾಸ ಆಯಿತು. ಎರಡನೇ ವ್ಯತ್ಯಾಸ ಏನು? ಈ ನಿಮ್ನ ದರ್ಪಣ ಏನು ಮಾಡುತ್ತದೆ? ನಿಮ್ನ ದರ್ಪಣ ಏನು ಮಾಡ್ತಾ ಇದೆ ನೋಡ್ರಿ, ಬೆಳಕಿನ ಕಿರಣಗಳು, ಎಷ್ಟು ಕಿರಣಗಳಿವೆ? 1 2 3 4 5 5 ಕಿರಣಗಳನ್ನು ತೆಗೆದುಕೊಂಡಿದ್ದೀವಿ. ಅವೆಲ್ಲವೂ ಕೂಡ ಪ್ರತಿಫಲನ ಆದ ನಂತರ ಒಂದು ಬಿಂದುವಿನಲ್ಲಿ ಸೇರ್ತಾ ಇದೆ. ಎಲ್ಲವೂ ಕೂಡ ಇಲ್ಲೇ ಬಂದು ಸೇರ್ತಾ ಇದೆ, ಕೇಂದ್ರೀಕರಣ ಆಗ್ತಾ ಇದೆ.
ಅಂದರೆ ಬೆಳಕಿನ ಕಿರಣಗಳನ್ನು ಇದು ಏನು ಮಾಡುತ್ತದೆ? ಕೇಂದ್ರೀಕರಿಸುತ್ತದೆ, ಕೇಂದ್ರೀಕರಣ ಮಾಡುತ್ತದೆ. ಯಾವುದು? ಕಾನ್ಕೇವ್. ಕಾನ್ಕೇವ್ ಅಂದರೆ ಯಾವುದು? ನಿಮ್ನ ದರ್ಪಣ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ. ಇದಕ್ಕೆ ವಿರುದ್ಧವಾಗಿ ಹೇಳಬೇಕು ಪೀನ ದರ್ಪಣ. ಪೀನ ದರ್ಪಣದ ಮೇಲೆ ನೋಡಿ ಏನು ಮಾಡ್ತಾ ಇದೆ? ಬೆಳಕಿನ ಕಿರಣಗಳೆಲ್ಲ ಬಿದ್ದಾಗ ಏನಾಗ್ತಾ ಇದೆ ನೋಡ್ರಿ, ಏನಾಗ್ತಾ ಇದೆ? ಸೇರ್ತಾ ಇದೆ. ಏನು? ದೂರ ದೂರ ಹೋಗ್ತಾ ಇದೆ. ಒಂದು ಕಿರಣ ಈ ಕಡೆ ಹೋಗ್ತಾ ಇದೆ, ಒಂದು ಕಿರಣ ಈ ಕಡೆ ಹೋಗ್ತಾ ಇದೆ, ಒಂದು ಕಿರಣ ಈ ಕಡೆ ಬರ್ತಾ ಇದೆ, ಒಂದು ಕಿರಣ ಪ್ರತಿಫಲನ ನಂತರ ಬೆಳಕಿನ ಕಿರಣಗಳು ವಿಕೇಂದ್ರೀಕರಣ ಆಗ್ತಾ ಇದೆ. ಸೊ ಪೀನ ದರ್ಪಣ ಏನು ಮಾಡುತ್ತದೆ? ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ. ತುಂಬ ಇಂಪಾರ್ಟೆಂಟ್ ಇದು. ಈ ಎರಡು ವ್ಯತ್ಯಾಸಗಳು ತಾವು ಸರಿಯಾಗಿ ನೆನ್ಪಿಟ್ಕೋಬೇಕು. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಗೋಳೀಯ ದರ್ಪಣದಲ್ಲಿ ಪ್ರತಿಬಿಂಬಗಳು ಹೇಗೆ ಮೂಡುತ್ತವೆ ಅನ್ನೋಕ್ಕಿಂತ ಮುಂಚೆ ಅದು ಭಾಗ 2 ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಈ ಗೋಳೀಯ ದರ್ಪಣಕ್ಕೆ ಸಂಬಂಧಿಸಿದ ಕೆಲವು ಪದಗಳು ಇರ್ತವೆ. ಆ ಪದಗಳ ಮೇಲೆ ಒಂದು ಪ್ರಶ್ನೆ ಅಂತೂ ತಮಗೆ ಖಂಡಿತವಾಗಿಯೂ ಪರೀಕ್ಷೆಗೆ ಬರುತ್ತದೆ. ಈ ಪದಗಳು 8 ಪದಗಳು ಅರ್ಥ ಸರಿಯಾಗಿ ತಾವು ತಿಳ್ಕೊಂಡಿರಬೇಕು. ಏನು? ಮೊದಲನೇದು ದರ್ಪಣದ ಧ್ರುವ, ವಕ್ರತಾ ಕೇಂದ್ರ, ವಕ್ರತಾ ತ್ರಿಜ್ಯ, ಪ್ರಧಾನಾಕ್ಷ, ದ್ಯುತಿರಂಧ್ರ, ಪ್ರಧಾನ ಸಂಗಮ ಅಥವಾ ಸಂಗಮ ಬಿಂದು, ಸಂಗಮ ದೂರ. ನೋಡಿ, ಈ 8 ಪದಗಳ ಬಗ್ಗೆ ತಾವು ತಿಳ್ಕೊಂಡಿರಬೇಕು. ಉದಾಹರಣೆಗೆ ಪ್ರಶ್ನೆಗಳು ಹೇಗೆ ಬರುತ್ತವೆ? ದರ್ಪಣದ ಧ್ರುವ ಎಂದರೇನು? ವಕ್ರತಾ ತ್ರಿಜ್ಯ ಎಂದರೇನು? ದ್ಯುತಿರಂಧ್ರ ಎಂದರೇನು? ಬಹು ಆಯ್ಕೆಯಲ್ಲಿ ಕೇಳಬಹುದು, ಒಂದಂಕದಲ್ಲಿ ಕೇಳಬಹುದು. ಪ್ರಶ್ನೆಗಳು ಯಾವುದೇ ರೀತಿಯಲ್ಲಿ ಕೂಡ ತಮಗೆ ಬರಬಹುದು. ಇನ್ನು ಈ ದರ್ಪಣದ ಧ್ರುವವನ್ನು ನಾವು ಪಿ ಅಕ್ಷರದಿಂದ ಸೂಚಿಸುತ್ತೇವೆ. ವಕ್ರತಾ ಕೇಂದ್ರವನ್ನು ಸಿ ಅಕ್ಷರದಿಂದ ಸೂಚಿಸುತ್ತಾರೆ. ವಕ್ರತಾ ತ್ರಿಜ್ಯವನ್ನು ಆರ್ ಅಕ್ಷರದಿಂದ ಸೂಚಿಸುತ್ತಾರೆ. ಪ್ರಧಾನ ಸಂಗಮ ಅಥವಾ ಸಂಗಮ ಬಿಂದುವನ್ನು ಎಫ್ ಅಕ್ಷರದಿಂದ ಸೂಚಿಸುತ್ತಾರೆ. ಈ ಒಂದು ಸಂಗಮ ದೂರವನ್ನು ನಾವು ಸ್ಮಾಲ್ ಎಫ್ನಲ್ಲಿ ಸೂಚಿಸುತ್ತೇವೆ. ಸರಿಯಾಗಿ ನೆನ್ಪಿಟ್ಕೋಬೇಕು. ಈ ಚಿತ್ರ ನೆನ್ಪಿಟ್ಕೊಂಡ್ರೆ ಸಾಕು, ಚಿತ್ರ ನೆನ್ಪಿಟ್ಕೊಂಡ್ರೆ ಸಾಕು, ಈ 8 ಪದಗಳ ಬಗ್ಗೆ ನಾವು ಸುಲಭವಾಗಿ ಬರೆಯಬಹುದು. ಬನ್ನಿ ನೋಡೋಣ ಒಂದು ಈ ಒಂದು ಪದ, ಅದಕ್ಕೆ ಅರ್ಥಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದು ಯಾವುದು? ದರ್ಪಣದ ಧ್ರುವ, ಪೋಲ್. ಇದನ್ನು ಪಿ ನಿಂದ ಸೂಚಿಸುತ್ತಾರೆ. ಎಲ್ಲಿದೆ ಪಿ? ನೋಡ್ರಿ, ಇಲ್ಲಿದೆ ಪಿ. ಇದು ಯಾವ ಒಂದು ದರ್ಪಣ? ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿ ಬಾಗಿದ್ದರೆ ನಾವೇನಂತ ಕರೀತೇವೆ? ನಿಮ್ನ ದರ್ಪಣ. ಇದು ಪೀಣ ದರ್ಪಣ. ಓಕೆ, ಇಲ್ಲಿದೆ ನೋಡ್ರಿ ಪಿ, ಇಲ್ಲಿದೆ ನೋಡ್ರಿ ಪಿ. ಅಂದರೆ ಏನು? ಪ್ರತಿಫಲಿಸುವ ಮೇಲ್ಮೈ, ಇದಿಷ್ಟು ಪ್ರತಿಫಲಿಸುವ ಮೇಲ್ಮೈಯ ಮಧ್ಯಭಾಗ. ಈ ಮಧ್ಯಭಾಗಕ್ಕೆ ನಾವೇನೆಂದು ಕರೆಯುತ್ತೇವೆ? ದರ್ಪಣದ ಧ್ರುವ, ಮಧ್ಯಭಾಗ ಅಥವಾ ಕೇಂದ್ರ ಭಾಗ ಅಥವಾ ಕೇಂದ್ರ ಬಿಂದು ಅಂತ ಕೂಡ ನಾವು ಕರೆಯುತ್ತೇವೆ. ಸೊ ಇದಕ್ಕೆ ಡೆಫಿನೇಷನ್ ಏನಿದೆ? ಗೋಳಾಕಾರದ. ಸೊ ಇದು ದರ್ಪಣ ಅಂತಂದರೆ ಗೋಳದ ಒಂದು ಭಾಗನೇ ಆಗಿರುತ್ತದೆ. ಹೌದಾ? ಸೊ ಇದಿಷ್ಟು ದರ್ಪಣ. ಈ ದರ್ಪಣವನ್ನು ನಾವು ಹೀಗೆ ಎಕ್ಸ್ಟೆಂಡ್ ಮಾಡಿದರೆ, ರೇಖೆಯನ್ನು ಎಳೆದರೆ ಅದು ಏನಾಗುತ್ತದೆ? ಗೋಳಾಕಾರಕ್ಕೆ ಬರುತ್ತದೆ. ಹೌದಾ? ಅದು ನಿಮ್ನ ದರ್ಪಣ ಆಗಿರ್ಬೋದು, ಪೀಣ ದರ್ಪಣ ಆಗಿರ್ಬೋದು, ಗೋಳದ ಒಂದು ಭಾಗ ಅಂಥೇಳಿ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಯಾಕಂತಂದರೆ ಆ ಒಂದು ಇಲ್ಲಿಂದ ಗೆರೆಯನ್ನು ನಾವು ಎಳೆದಾಗ, ಅದೇ ರೀತಿಯಲ್ಲಿ ಮುಂದುವರಿಸಿದಾಗ ಅದು ಒಂದು ಗೋಳಾಕಾರಕ್ಕೆ ಬಂದುಬಿಡುತ್ತದೆ. ಹೌದಾ? ಗೋಳಾಕಾರದ ಪ್ರತಿಫಲಿಸುವ ಮೇಲ್ಮೈಯ ಕೇಂದ್ರ ಬಿಂದುವನ್ನು ನೀವು ಇಷ್ಟೇ ಬೇಕಾದರೂ ಬರಿಬೋದು. ಗೋಳಾಕಾರ ಬಿಟ್ಟರೂ ಕೂಡ ಪ್ರತಿಫಲಿಸುವ ಮೇಲ್ಮೈಯ ಕೇಂದ್ರ ಭಾಗವನ್ನು, ಕೇಂದ್ರ ಬಿಂದುವನ್ನು, ಮಧ್ಯಭಾಗವನ್ನು ದರ್ಪಣದ ಧ್ರುವ ಎನ್ನುತ್ತೇವೆ. ಅದನ್ನು ಪಿ ಅಕ್ಷರದಿಂದ ಸೂಚಿಸುತ್ತೇವೆ. ಸೊ ದರ್ಪಣದ ಧ್ರುವ ಅರ್ಥ ಆಯಿತು ನಾನು ಅಂದ್ಕೊಂಡಿದ್ದೇನೆ. ನೆಕ್ಸ್ಟ್ ವಕ್ರತಾ ಕೇಂದ್ರ, ಇದನ್ನು ಸಿ ಅಕ್ಷರದಿಂದ ಸೂಚಿಸುತ್ತಾರೆ. ಸೆಂಟರ್ ಆಫ್ ಕರ್ವೇಚರ್. ಏನಿದು ವಕ್ರತಾ ಕೇಂದ್ರ? ಇಲ್ಲಿದೆ ನೋಡ್ರಿ ವಕ್ರತಾ ಕೇಂದ್ರ. ಇದು ನಿಮ್ನ ದರ್ಪಣದ ವಕ್ರತಾ ಕೇಂದ್ರ ಇಲ್ಲಿದೆ. ಇನ್ನು ಪೀನ ದರ್ಪಣದ ವಕ್ರತಾ ಕೇಂದ್ರ ಸಿ ಅಕ್ಷರದಿಂದ ಇಲ್ಲಿ ಬರೆದಿದ್ದೇವೆ ನಾವು. ಏನಿದು? ಸೊ ಇದನ್ನು ವೃತ್ತಾಕಾರದಂತ ನಾವು ತಿಳ್ಕೊಂಡಾಗ ವೃತ್ತದ ಮಧ್ಯಭಾಗ ನೋಡ್ರಿ, ವೃತ್ತದ ಮಧ್ಯಭಾಗವನ್ನು ನಾವು ವಕ್ರತಾ ಕೇಂದ್ರ ಅಂತ ಕರಿತೀವಿ. ಓಕೆ, ಇದು ಈ ಕಡೆ ನಾವು ಇದನ್ನು ವೃತ್ತಾಕಾರ ಅಂತ ಕನ್ಸಿಡರ್ ಮಾಡಿದರೆ ಅದರ ಮಧ್ಯಭಾಗ ಕೇಂದ್ರ ಬಿಂದುವನ್ನು ನಾವು ವಕ್ರತಾ ಕೇಂದ್ರ ಅಂತೇಳಿ ಕರೆಯುತ್ತೇವೆ. ಡೆಫಿನೇಷನ್ ಹೇಗೆ ಮಾಡಬೇಕು ಹಾಗಾದರೆ? ಗೋಳೀಯ ದರ್ಪಣದ, ಓಕೆ, ಅದು ನಿಮ್ಮ ದರ್ಪಣ ಆಗಿರ್ಬೋದು, ಪೀಣ ದರ್ಪಣ ಆಗಿರ್ಬೋದು. ಗೋಳೀಯ ದರ್ಪಣದ ಪ್ರತಿಫಲಿಸುವ ವಕ್ರ ಮೇಲ್ಮೈ ಭಾಗವು
ವಕ್ರ ಮೇಲ್ಮೈ ಭಾಗವು ಗೋಳದ ಒಂದು ಭಾಗವಾಗಿದೆ. ಹೌದಾ, ಈಗಾಗಲೇ ನಾನು ನಿಮಗೆ ಹೇಳಿದ್ದೇನೆ, ಇದು ಒಂದು ಗೋಳದ, ಇದಿಷ್ಟು ಗೋಳದ ಒಂದು ಭಾಗವಾಗಿದ್ದು, ಆ ಕಾಲ್ಪನಿಕ ಗೋಳದ, ಅಲ್ಲಿ ಗೋಳ ಇರುವುದಿಲ್ಲ, ನಾವು ಕಲ್ಪಿಸ್ಕೋಬೇಕಾಗುತ್ತೆ. ಕಲ್ಪಿಸ್ಕೊಳ್ಳೋದಕ್ಕಾಗಿ ನಾವು ಈ ರೀತಿಯಲ್ಲಿ ಗೆರೆಗಳನ್ನು ಇಲ್ಲಿ ಎಳೆದಿದ್ದೇವೆ. ಕಾಲ್ಪನಿಕ ಗೋಳದ ಕೇಂದ್ರವನ್ನು, ಒಂದು ವೃತ್ತ ಅಂದಮೇಲೆ ಆ ವೃತ್ತಕ್ಕೆ ಒಂದು ಕೇಂದ್ರ ಬಿಂದು ಇದ್ದೇ ಇರುತ್ತದೆ. ಆ ಕೇಂದ್ರ ಬಿಂದುವಿಗೆ ನಾವು ವಕ್ರತಾ ಕೇಂದ್ರ ಅಂತ ಕರೆಯುತ್ತೇವೆ. ಹೌದಾ, ಓಕೆ. ಆ ಕಾಲ್ಪನಿಕ ಗೋಳದ ಕೇಂದ್ರವನ್ನು ದರ್ಪಣದ ವಕ್ರತಾ ಕೇಂದ್ರ ಎನ್ನುತ್ತೇವೆ. ಓಕೆ, ಇದು ವೃತ್ತ ಅಂತ ತಿಳ್ಕೊಂಡಾಗ ವೃತ್ತದ ಕೇಂದ್ರ ಬಿಂದು, ಕೇಂದ್ರ ಭಾಗ, ಸೆಂಟರ್. ಓಕೆ, ಸೆಂಟರ್ ಆಫ್ ಕರ್ವೇಚರ್. ಈ ವಕ್ರತಾ ಕೇಂದ್ರವನ್ನು ನಾವು ಎದರಿಂದ ಸೂಚಿಸುತ್ತೇವೆ? ಸಿ ಅಕ್ಷರದಿಂದ ಸೂಚಿಸುತ್ತೇವೆ. ನೆಕ್ಸ್ಟ್ ವಕ್ರತಾ ತ್ರಿಜ್ಯ. ಸೊ ಇದನ್ನು ವೃತ್ತ ಅಂತ ತಿಳ್ಕೊಂಡಾಗ ಸೊ ಇದನ್ನು ನಾವು ಕೇಂದ್ರ ಬಿಂದು, ಕೇಂದ್ರ ಭಾಗ, ಮಧ್ಯಭಾಗ ಅಂತ ನಾವು ತಿಳ್ಕೊಂಡಾಗ, ಸೊ ಇಲ್ಲಿಂದ ಕೇಂದ್ರ ಭಾಗದಿಂದ ಪ್ರತಿಫಲಿಸುವ ಯಾವುದಾದರೂ ಒಂದು ಮೇಲ್ಮೈಗೆ, ಆ ಮೇಲ್ಮೈಗೆ ನಾವು ಗೆರೆಯನ್ನು ಎಳೆದಾಗ ಅದರ ನಡುವಿನ ದೂರಕ್ಕೆ ನಾವೇನಂತ ಕರೀತೇವೆ? ಈಗ ನಾವು ಈ ಪಿ ಇಂದ ಸಿಗೆ ಇರುವ ದೂರಕ್ಕೆ ನಾವು ವಕ್ರತಾ ತ್ರಿಜ್ಯ ಅಂತ ಕರೆಯುತ್ತೇವೆ. ಪಿ ದರ್ಪಣದ ಧ್ರುವ ಮತ್ತು ವಕ್ರತಾ ಕೇಂದ್ರ ನಡುವಿನ ದೂರವೇ ವಕ್ರತಾ ತ್ರಿಜ್ಯ ಆಗುತ್ತದೆ. ನೀವು ಗಣಿತದಲ್ಲಿ ಓದಿರ್ಬೋದು ತ್ರಿಜ್ಯ ಎಂದರೇನಂತೇಳಿ. ತುಂಬ ಸುಲಭವಾಗಿದೆ ಇದು. ಏನು ಬರಿಬೋದು ಹಾಗಾದರೆ ಡೆಫಿನಿಷನ್? ಗೋಳೀಯ ದರ್ಪಣದ ಪ್ರತಿಫಲಿಸುವ ಭಾಗವನ್ನು, ಗೋಳೀಯ ದರ್ಪಣದ ಪ್ರತಿಫಲಿಸುವ ಭಾಗ, ಇದಿಷ್ಟು ಪ್ರತಿಫಲಿಸುವ ಭಾಗವನ್ನು ಹೊಂದಿರುವ ಗೋಳದ ತ್ರಿಜ್ಯವನ್ನು ದರ್ಪಣದ ವಕ್ರತಾ ತ್ರಿಜ್ಯ ಎಂದು ಕರೆಯುವರು. ಎಸ್, ಇದಿಷ್ಟು ನಾವು ತ್ರಿಜ್ಯ ಅಂತ ಕರಿತೀವಿ ಭಾಗಕ್ಕೆ. ಎಸ್, ವಕ್ರತಾ ತ್ರಿಜ್ಯವನ್ನು ಆರ್ ಅಕ್ಷರದಿಂದ ಪ್ರತಿನಿಧಿಸುವರು. ನೋಡಿಲ್ಲ, ಆರ್ ಬರ್ದಿ ಕ್ಯಾಪಿಟಲ್ ಆರ್, ವಕ್ರತಾ ತ್ರಿಜ್ಯ. ಸಿ ಇಂದ ಪಿಗೆ ಇರುವ ದೂರ ಕೊಟ್ಟಿದ್ದಾರೆ ನೋಡ್ರಿ ಅವರು. ಪಿ ಸಿ ದೂರವು ವಕ್ರತಾ ತ್ರಿಜ್ಯಕ್ಕೆ ಸಮನಾಗಿದೆ. ಪಿ ಇಂದ ಸಿಗೆ ಇರುವ ದೂರವು ವಕ್ರತಾ ತ್ರಿಜ್ಯಕ್ಕೆ ಸಮನಾಗಿದೆ ಅಂತ ಅರ್ಥ. ದರ್ಪಣಕ್ಕೆ ಸಂಬಂಧಪಟ್ಟ 3 ಪದಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ದರ್ಪಣದ ಧ್ರುವ ಅಂದರೆ ಪ್ರತಿಫಲಿಸುವ ಮೇಲ್ಮೈಯ ಮಧ್ಯಭಾಗ ಅಥವಾ ಕೇಂದ್ರ ಬಿಂದುವನ್ನು ನಾವು ದರ್ಪಣ ಧ್ರುವ ಅಂತ ಕರೆಯುತ್ತೇವೆ. ಇನ್ನು ಈ ಒಂದು ಪ್ರತಿಫಲಿಸುವ ಮೇಲ್ಮೈ ಭಾಗವು ಗೋಳದ ಒಂದು ಭಾಗ ಅಂತ ನಾವು ಕಲ್ಪಿಸಿಕೊಂಡಾಗ ಆ ಗೋಳದ ಒಂದು ಕೇಂದ್ರಕ್ಕೆ ನಾವು ವಕ್ರತಾ ಕೇಂದ್ರ ಅಂತ ಕರೆಯುತ್ತೇವೆ. ಇನ್ನು ಈ ಪ್ರತಿಫಲಿಸುವ ಗೋಳದ ತ್ರಿಜ್ಯವನ್ನು ದರ್ಪಣದ ವಕ್ರತಾ ತ್ರಿಜ್ಯ ಅಂತ ಕರೆಯುತ್ತೇವೆ. ಪಿ ಮತ್ತು ಸಿಯ ನಡುವಿನ ದೂರಕ್ಕೆ ಕೂಡ ನಾವು ವಕ್ರತಾ ತ್ರಿಜ್ಯ ಅಂತ ಕರೀಬಹುದು. ಸೊ ನಿಮಗೆ ಯಾವುದು ಅನುಕೂಲ ಆಗುತ್ತದೋ ಆ ಒಂದು ವ್ಯಾಖ್ಯೆಯನ್ನು ತಾವು ಬರೀಬಹುದು. ಆ ನಂತರದಲ್ಲಿ 4ನೇದು ಪ್ರಧಾನಾಕ್ಷ. ಪ್ರಧಾನಾಕ್ಷ ಅಂದರೆ ಏನು? ಗೋಳೀಯ ದರ್ಪಣದ ವಕ್ರತಾ ಕೇಂದ್ರ ಅಂದರೆ ಇದು ಮಧ್ಯಭಾಗ ಸಿ ಎಂದು ಗುರುತಿಸಿದ್ವಲ್ಲ ನಾವು. ಎಸ್, ವಕ್ರತಾ ಕೇಂದ್ರ ಮತ್ತು ಧ್ರುವ ಅಂತಂದರೆ ಪಿ, ಧ್ರುವದ ಮೂಲಕ ಹಾದು ಹೋಗುವ ಸರಳ ರೇಖೆಯನ್ನು ಪ್ರಧಾನಾಕ್ಷ ಎನ್ನುತ್ತೇವೆ. ನೋಡಿ, ಇಲ್ಲಿ ಹಿಂದಿನ ಚಿತ್ರದಲ್ಲಿ ತಮಗೆ ಕಾಣಿಸ್ತಾ ಇರ್ಬೋದು. ಸೊ ಇದರ ಮೂಲಕ ಈ ರೀತಿಯಲ್ಲಿ ಸ್ಟೇಟ್ ಆಗಿ ವಕ್ರತಾ ಕೇಂದ್ರ ಮತ್ತು ಈ ದರ್ಪಣದ ಧ್ರುವದ ಮೂಲಕ ಹಾದು ಹೋಗುವಂತಹ ಒಂದು ಸರಳ ರೇಖೆಯನ್ನು ನಾವೇನಂತ ಕರಿತೇವೆ? ಪ್ರಧಾನಾಕ್ಷ. ಅಂದರೆ ಯಾವ ರೇಖೆ ಇದು? ಬೆಳಕಿನ ರೇಖೆಗಳು, ಬೆಳಕಿನ ಕಿರಣಗಳು ಈ ರೀತಿಯಲ್ಲಿ ಈ ಒಂದು ರೇಖೆ ಅತ್ಯಂತ ಮಧ್ಯಭಾಗದಲ್ಲಿ ಅದು ವಕ್ರತಾ ಕೇಂದ್ರ, ದರ್ಪಣದ ಧ್ರುವದ ಮೂಲಕ ಹಾದು ಹೋಗುವ ಒಂದು ರೇಖೆಯನ್ನು, ಬೆಳಕಿನ ರೇಖೆಯನ್ನು ನಾವು ಪ್ರಧಾನಾಕ್ಷ ಅಂಥೇಳಿ ನಾವು ಕರೆಯುತ್ತೇವೆ. ಅದು ನಿಮ್ನ ದರ್ಪಣ ಆಗಿರ್ಬೋದು, ಪಿಣ ದರ್ಪಣ ಆಗಿರ್ಬೋದು. ಇನ್ನು ದ್ಯುತಿರಂಧ್ರ ಅಂದರೆ ಏನು? ಇದು ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮತ್ತೊಂದು ಪ್ರಶ್ನೆ. ದರ್ಪಣದ ಪ್ರತಿಫಲಿಸುವ ಮೇಲ್ಮೈ, ಇದು ಪ್ರತಿಫಲಿಸುವ ಮೇಲ್ಮೈ, ಇದು ನಿಮ್ಮ ದರ್ಪಣ, ಇದು ಪಿಣ ದರ್ಪಣ. ಮೇಲ್ಮೈ ವಲಯವನ್ನು ದ್ಯುತಿರಂಧ್ರ ಎನ್ನುತ್ತೇವೆ. ಮೇಲ್ಮೈ ವಲಯ ಎಷ್ಟಿರುತ್ತದೋ ಅಷ್ಟು. ಸೊ ಇಲ್ಲಿಂದ ಇಲ್ಲಿ ತನಕ ಇದೆ, ಈ ಎಕ್ಸ್ ಇಂದ ವಾಯ್ ತನಕ ಇದೆ, ಎಕ್ಸ್ ಇಂದ ವಾಯ್ ತನಕ ಇರುವ ನಡುವಿನ ದೂರಕ್ಕೆ ನಾವೇನೆಂದು ಕರೆಯುತ್ತೇವೆ? ದ್ಯುತಿರಂಧ್ರ ಅಂತ ಕರೆಯುತ್ತೇವೆ. ಇಲ್ಲಿ ಕೂಡ ಎಕ್ಸ್ ಮತ್ತು ವಾಯ್. ಓಕೆ, ಇದು ಪಿಣದರ್ಪದ ದ್ಯುತಿರಂಧ್ರ. ಪ್ರತಿಫಲಿಸುವ ಮೇಲ್ಮೈಯನ್ನು
ಮೇಲ್ಮೈ ವಲಯವನ್ನು, ಇದಕ್ಕೆ ವ್ಯಾಸ ಅಂತ ಕೂಡ ನಾವು ಕರೆಯುತ್ತೇವೆ. ಇಲ್ಲಿಂದ ಎಕ್ಸಿಂದ ವೈ ತನಕ ಏನು ದೂರ ಇರುತ್ತಲ್ಲ ಇದನ್ನು ನಾವು ದ್ಯುತಿರಂಧ್ರ ಅಂತೇಳಿ ನಾವು ಕರೆಯುತ್ತೇವೆ. ನೆಕ್ಸ್ಟು ಪ್ರಧಾನ ಸಂಗಮ ಮತ್ತು ಸಂಗಮ ದೂರಗಳನ್ನು ತಿಳ್ಕೊಂಡು ಆನಂತರದಲ್ಲಿ ಇಲ್ಲಿಗೆ ವಿಡಿಯೋವನ್ನು ಮುಗಿಸಿ ಭಾಗ 2ರಲ್ಲಿ ನಾವು ಏನು ನೋಡೋಣಪ್ಪ ಅಂದರೆ ಮತ್ತೆ ಈ ದರ್ಪಣಗಳ ಸಹಾಯದಿಂದ ಪ್ರತಿಬಿಂಬಗಳು ಹೇಗೆ ಮೂಡುತ್ತವೆ ಎನ್ನುವುದನ್ನು ನಾವು ನೋಡೋಣ. ಅದಕ್ಕಿಂತ ಮುಂಚೆ ಈ ಪ್ರಧಾನ ಸಂಗಮ ಎಂದರೇನು, ಸಂಗಮ ದೂರ ಎಂದರೇನು ಅಂತ ತಿಳ್ಕೊಳ್ಳೋಣ. ಪ್ರಧಾನ ಸಂಗಮ ಅಂತಂದರೆ ಏನು? ಗೋಳೀಯ ದರ್ಪಣದ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಬೀಳುವ ಬೆಳಕಿನ ಕಿರಣಗಳು ಪ್ರತಿಫಲನದ ನಂತರ ಪ್ರಧಾನಾಕ್ಷದ ಮೇಲೆ ಸಂಧಿಸುವ ಬಿಂದು ಅಥವಾ ಸಂಧಿಸಿದಂತೆ ಭಾಸವಾಗುವ ಬಿಂದುವನ್ನು ಪ್ರಧಾನ ಸಂಗಮ ಅಥವಾ ಸಂಗಮ ಬಿಂದು ಎನ್ನುವರು. ಪ್ರಧಾನ ಸಂಗಮ ಅಥವಾ ಸಂಗಮ ಬಿಂದುವನ್ನು ಎಫ್ ಅಕ್ಷರದಿಂದ ಪ್ರತಿನಿಧಿಸುವರು. ಅಂದರೆ ಏನು ಸರ್? ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಒಂದು ನಿಮ್ನ ದರ್ಪಣ, ಇಲ್ಲಿ ಒಂದು ಪೀಣ ದರ್ಪಣ ಇದೆ. ಈ ನಿಮ್ನ ದರ್ಪಣದಲ್ಲಿ ಏನಾಗ್ತಾ ಇದೆಯಪ್ಪ ಅಂದರೆ ಎಲ್ಲ ಬೆಳಕಿನ ಕಿರಣಗಳು ಬೀಳ್ತಾ ಇದೆ ಈ ರೀತಿಯಲ್ಲಿ. ಓಕೆ, ಈ ಮಧ್ಯದಲ್ಲಿ ವಕ್ರತಾ ಕೇಂದ್ರ ಮತ್ತು ಈ ಒಂದು ಧ್ರುವದ ಮೂಲಕ ಹಾದು ಹೋಗುವ ಕಿರಣಕ್ಕೆ ನಾವೇನೆಂದು ಕರೆಯುತ್ತೇವೆ? ಪ್ರಧಾನಾಕ್ಷ ಅಂತೇಳಿ ಕರೆಯುತ್ತೇವೆ. ಈ ಒಂದು ಈ ರೇಖೆಗೆ ಈ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ನೋಡ್ರಿ, ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಬೀಳುವ ಬೆಳಕಿನ ಕಿರಣಗಳು ಪ್ರತಿಫಲನ ಆಗ್ತಾ ಇದೆ. ಪ್ರತಿಫಲನ ಆಗಿ ಅವೆಲ್ಲವೂ ಕೂಡ ಒಂದು ಬಿಂದುವಿನಲ್ಲಿ ಪ್ರಧಾನಾಕ್ಷದ ಮೇಲೇ ಸೇರ್ತಾ ಇದೆ. ಪ್ರತಿಫಲನ ನಂತರ ಪ್ರಧಾನಾಕ್ಷದ ಮೇಲೆ ಸಂಧಿಸುವ ಬಿಂದು, ಈ ಸಂಧಿಸುವ ಬಿಂದು ಇದೆಯಲ್ಲ, ಎಲ್ಲಿ ಸಂಧಿಸ್ತಾ ಇದೆಯಲ್ಲ ಆ ಭಾಗಕ್ಕೆ ನಾವೇನೆಂದು ಕರೆಯುತ್ತೇವೆ? ಪ್ರಧಾನ ಸಂಗಮ, ಸಂಗಮ ಬಿಂದು ಅಂಥೇಳಿ ನಾವು ಕರೆಯುತ್ತೇವೆ. ಓಕೆ, ಈ ಒಂದು ನಿಮ್ನ ದರ್ಪಣದಲ್ಲಾದರೆ ಅವು ಪ್ರತಿಫಲನದ ನಂತರ ಏನಾಗುತ್ತವೆ? ಸಂಧಿಸುವ ಬಿಂದು ಅಥವಾ ಸಂಧಿಸಿದಂತೆ ಭಾಸವಾಗುವ. ಇಲ್ಲಿ ಸಂಧಿಸಿದಂತೆ ಭಾಸವಾಗುವ ಅಂತ ಯಾಕೆ ಬಳಸಿದ್ದೇವೆ? ಮತ್ತೊಂದು ವರ್ಡ್ ಅಂದರೆ ಪೀಣ ದರ್ಪಣದಲ್ಲಿ ಸಂಧಿಸುವುದಿಲ್ಲ. ನೋಡ್ರಿ, ಬೆಳಕಿನ ಕಿರಣಗಳು ಹೀಗೆ ಬಿದ್ದಾಗ ಪ್ರತಿಫಲನಗೊಂಡು ಅವು ವಿಕೇಂದ್ರೀಕರಣ ಆಗ್ತವ. ಬಟ್ ಅವುಗಳನ್ನು ನಾವು ಹೀಗೆ ಹಿಂದಕ್ಕೆ ಎಳೆದಾಗ ಪ್ರಧಾನಾಕ್ಷದ ಮೇಲೆ ಒಂದು ಬಿಂದುವಿನಲ್ಲಿ ಸಂಧಿಸಿದಂತೆ ನಮಗೆ ಭಾಸ ಆಗುತ್ತದೆ. ಇಲ್ಲಿ ದೂರ ನಿಂತು ನಾವು ನೋಡಿಕೊಂಡಾಗ ಈ ವಿಕೇಂದ್ರೀಕರಣಗೊಂಡ ಎಲ್ಲ ಕಿರಣಗಳು ಇಲ್ಲಿಂದನೇ ಬಂದಿದೆ ಅಂಥೇಳಿ ನಮ್ಗೆ ಅನಿಸ್ತಾ ಇರುತ್ತದೆ. ಸಂಧಿಸಿದಂತೆ ನಮಗೆ ಭಾಸ ಆಗುತ್ತದೆ. ಈ ಬಿಂದುವನ್ನು ಕೂಡ ನಾವು ಪ್ರಧಾನ ಸಂಗಮ ಅಥವಾ ಸಂಗಮ ಬಿಂದು ಅಂತೇಳಿ ಕರೆಯುತ್ತೇವೆ. ಇದನ್ನು ನಾವು ಕ್ಯಾಪಿಟಲ್ ಎಫ್ ನಿಂದ ನಾವು ಸೂಚಿಸುತ್ತೇವೆ. ಓಕೆ, ಅರ್ಥ ಆಗಿರ್ಬೋದು ತಮಗೆ. ನೆಕ್ಸ್ಟ್ ಸಂಗಮ ದೂರ, ಫೋಕಲ್ ಲೆಂತ್. ಏನಿದು ಸಂಗಮ ದೂರ? ತುಂಬ ಸಿಂಪಲ್. ಈ ಕ್ಯಾಪಿಟಲ್ ಎಫ್ ಮತ್ತು ಈ ಪಿ ನಡುವಿನ ದೂರಕ್ಕೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ ಅದನ್ನೇ ನಾವು ಸಂಗಮ ದೂರ ಅಂತೇಳಿ ಕರೆಯುತ್ತೇವೆ. ಓಕೆ, ಈ ಸಂಗಮ ಬಿಂದು ಅಥವಾ ಪ್ರಧಾನ ಸಂಗಮದಿಂದ ದರ್ಪಣದ ಧ್ರುವ ಇವುಗಳ ನಡುವಿನ ದೂರವೇ ಸಂಗಮ ದೂರ ಅಂತ ಅರ್ಥ. ನೋಡ್ರಿ, ಗೋಳೀಯ ದರ್ಪಣದ ಧ್ರುವ ಅಂದರೆ ಪಿ ಮತ್ತು ಸಂಗಮ ಬಿಂದುಗಳ ನಡುವಿನ, ಸಂಗಮ ಬಿಂದು ಅಂದರೆ ಕ್ಯಾಪಿಟಲ್ ಎಫ್, ಸಂಗಮ ಬಿಂದುಗಳ ನಡುವಿನ ದೂರವನ್ನು ಸಂಗಮ ದೂರ ಎನ್ನುತ್ತೇವೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ? 5 ಸೆಂಟಿಮೀಟರಾ, 10 ಸೆಂಟಿಮೀಟರಾ? 10 ಸೆಂಟಿಮೀಟರ್ ಇದ್ದರೆ ಸಂಗಮ ದೂರ 10 ಸೆಂಟಿಮೀಟರ್ ಅಂತ ಅರ್ಥ. ಓಕೆ, ಈ ಸಂಗಮ ದೂರವನ್ನು ನಾವು ಎದರಿಂದ ಸೂಚಿಸುತ್ತೇವೆ? ಸ್ಮಾಲ್ ಎಫ್ ಅಕ್ಷರದಿಂದ ಪ್ರತಿನಿಧಿಸುತ್ತಾರೆ. ಇದು ಸರಿಯಾಗಿ ನೆನ್ಪಿಟ್ಕೋಬೇಕು. ಇಷ್ಟು ದರ್ಪಣಕ್ಕೆ ಸಂಬಂಧಿಸಿರುವಂತಹ ಕೆಲವೊಂದು ಪ್ರಮುಖವಾದಂತಹ ಪದಗಳು. ಇನ್ನೊಂದು ಪ್ರಮುಖವಾದಂತಹ ಮತ್ತೊಂದು ಕಾನ್ಸೆಪ್ಟ್ ಇದೆ. ಈ ಕಾನ್ಸೆಪ್ಟ್ ಮೇಲೆ ಕೂಡ ತಮಗೆ ಪ್ರಶ್ನೆಗಳು ಬರ್ತಾ ಇರ್ತವ. ಗೋಳೀಯ ದರ್ಪಣದ ವಕ್ರತಾ ತ್ರಿಜ್ಯ ಅಂದರೆ 6ರಿಂದ ನಾವು ಸೂಚಿಸುತ್ತೇವೆ. ವಕ್ರತಾ ತ್ರಿಜ್ಯ ಅಂದ್ರೆ ಏನು? ಇಲ್ಲಿ ಇದೆಯಲ್ಲ, ಇದು ವಕ್ರತಾ ಕೇಂದ್ರ ಮತ್ತು ದರ್ಪಣದ ಧ್ರುವ ಇವುಗಳ ನಡುವಿನ ದೂರವೇ ವಕ್ರತಾ ತ್ರಿಜ್ಯ. ಸಿ ಇಂದ ಪಿಗೆ ಇರುವ ದೂರ ಎಷ್ಟು ದೂರ? ಒಂದು 30 ಸೆಂಟಿಮೀಟರ್ ಇದೆ ಅಂತ ತಿಳ್ಕೊಳ್ರಿ. ಹಾಗಾದರೆ ವಕ್ರತಾ ತ್ರಿಜ್ಯ ಎಷ್ಟಾಗುತ್ತದೆ? ಆರ್ ಬೆಲೆ ಎಷ್ಟಾಗುತ್ತದೆ? 30 ಸೆಂಟಿಮೀಟರ್ ಅಂತ ಅರ್ಥ. ಸಿ ಇಂದ ಪಿಗೆ 50 ಸೆಂಟಿಮೀಟರ್ ದೂರ ಇದ್ದರೆ ಆರ್ ಬೆಲೆ 50. ವಕ್ರತಾ ತ್ರಿಜ್ಯ ಸಿ ಇಂದ ಪಿಗೆ ಇರುವ ನಡುವಿನ ದೂರವೇ ವಕ್ರತಾ ತ್ರಿಜ್ಯ. ಈ ವಕ್ರತಾ ತ್ರಿಜ್ಯ ಮತ್ತು ಸಂಗಮ ದೂರಗಳ ನಡುವೆ ಏನಾದರೂ ಸಂಬಂಧವಿದೆಯೇ? ಸಂಗಮ ದೂರ ಅಂತಂದ್ರೆ ಏನು? ಇಲ್ಲಿಂದ ಇಲ್ಲಿಗೆ ಇರುವ ದೂರ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಎಫ್ ಇಂದ ಪಿಗೆ ಇರುವ ದೂರ ಸಂಗಮ ದೂರ,
ಪಿಯಿಂದ ಎಫ್ಗೆ ಇರುವ ದೂರ ಸಂಗಮ ದೂರ, ಪಿಯಿಂದ ಸಿಗೆ ಇರುವ ದೂರ ವಕ್ರತಾ ತ್ರಿಜ್ಯ. ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಇರುವ ದೂರ, ಇದಕ್ಕೆ ಏನು ಸಂಬಂಧ ಇದೆ ಅಂತ ಕೇಳ್ತಾ ಇದ್ದಾರೆ ಅವರು. ಓಕೆ, ನೋಡ್ರಿ, ಚಿಕ್ಕ ದ್ಯುತಿರಂಧ್ರವನ್ನು ಹೊಂದಿರುವ, ದ್ಯುತಿರಂಧ್ರ ಅಂದರೆ ಏನು, M/M', ಇಲ್ಲಿಂದ ಇಲ್ಲಿಗೆ ಇರುವ ದೂರ, ಮೇಲ್ಮೈ ವಲಯ, ಪ್ರತಿಫಲಿಸುವ ಮೇಲ್ಮೈ ವಲಯ, ಪ್ರತಿಫಲಿಸುವ ಮೇಲ್ಮೈ ವ್ಯಾಸವನ್ನೇ ನಾವು ದ್ಯುತಿರಂಧ್ರ ಅಂತ ಕರೆಯುತ್ತೇವೆ. ಹೊಂದಿರುವ ಗೋಳೀಯ ದರ್ಪಣಗಳ ವಕ್ರತಾ ತ್ರಿಜ್ಯವು ಅಂದರೆ ಸಿ, ವಕ್ರತಾ ತ್ರಿಜ್ಯವು ಅಂದರೆ ವಕ್ರತಾ ತ್ರಿಜ್ಯ ಅಂದರೆ ಏನು, ಆರ್, ಅದರ ಸಂಗಮ ದೂರದ 2ರಷ್ಟಕ್ಕೆ ಸಮನಾಗಿರುತ್ತದೆ. ಸಂಗಮ ದೂರ ಎಷ್ಟಿರುತ್ತದೋ, ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇರ್ತದೋ ಅದು 2ರಷ್ಟಕ್ಕೆ ಅಂದರೆ ಡಬಲ್ ಇರುತ್ತದೆ ಅಂತ ಅರ್ಥ. ಯಾವತ್ತೂ ನೆನ್ಪಿಟ್ಕೋಬೇಕು. ಎಫ್ ಇಂದ ಪಿಗೆ 10 ಸೆಂಟಿಮೀಟರ್ ಆದರೆ ಸಿ ಇಂದ ಪಿಗೆ 20 ಸೆಂಟಿಮೀಟರ್, ಡಬಲ್ ಆಗುತ್ತದೆ. ಡಬಲ್, ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇರುತ್ತದೋ ಇಲ್ಲಿಂದ ಅಲ್ಲಿಗೆ ಡಬಲ್ ಆಗುತ್ತದೆ ದೂರ. ಎಫ್ ಇಂದ ಪಿಗೆ ದೂರ 30 ಸೆಂಟಿಮೀಟರ್ ಅಂದರೆ ಸಿ ಇಂದ ಪಿಗೆ ಎಷ್ಟು ಸೆಂಟಿಮೀಟರ್, 30 60 ಸೆಂಟಿಮೀಟರ್ ಅಂತ ಅರ್ಥ. ಸೊ ಇದನ್ನು ನಾವು ಅದಕ್ಕೆ ಆರ್ ಅಂದ್ರೇನು, ವಕ್ರತಾ ತ್ರಿಜ್ಯ (2f). ಎಫ್ ಅಂದ್ರೇನು, ಸಂಗಮ ದೂರ. ಸಂಗಮ ದೂರದ 2ರಷ್ಟು ಇರುತ್ತದೆ. ಯಾವತ್ತೂ ನೆನ್ಪಿಟ್ಕೋಬೇಕು. ಮೊನ್ನೆ ಇಲಾಖೆಯವರು ಬಿಡುಗಡೆ ಮಾಡಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದೇ ಕಾನ್ಸೆಪ್ಟ್ ಮೇಲೆ ಒಂದು ಪ್ರಶ್ನೆ ಕೂಡ ಇತ್ತು. ಓಕೆ, ಅವರಲ್ಲಿ ಸಂಗಮ ದೂರವನ್ನು ಕೊಟ್ಟಿದ್ರು, ವಕ್ರತಾ ತ್ರಿಜ್ಯ ಎಷ್ಟು ಅಂತ ಅವರು ಕೇಳಿದ್ರು. ಸೊ ಸಂಗಮ ದೂರದ 2ರಷ್ಟು ಇರುತ್ತದೆ ವಕ್ರತಾ ತ್ರಿಜ್ಯ. ಒಂದು ವೇಳೆ ಸಂಗಮ ದೂರ ಕೊಟ್ಟಿದ್ರೆ ಈ ಒಂದು ಸೂತ್ರ ಹಾಕಿ ಕೂಡ ತಾವು ಲೆಕ್ಕ ಮಾಡಬಹುದು, ಅಥವಾ ಜಸ್ಟ್ ನೆನ್ಪಿಟ್ಕೋಬೇಕು, ವಕ್ರತಾ ತ್ರಿಜ್ಯವು ಸಂಗಮ ದೂರದ 2ರಷ್ಟು ಇರುತ್ತದೆ ಅಂತ ಅರ್ಥ. ಓಕೆ, ಸೊ ನಾವು ಇಲ್ಲಿಯ ತನಕ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೇವೆ. ಬೆಳಕಿನ ಪ್ರತಿಫಲನ ಎಂದರೇನು, ಪ್ರತಿಫಲನಕ್ಕೆ ಸಂಬಂಧಪಟ್ಟ ಪದಗಳು, ಪ್ರತಿಫಲನಕ್ಕೆ ಸಂಬಂಧಪಟ್ಟ ಬೆಳಕಿನ ಪ್ರತಿಫಲನದ ನಿಯಮಗಳು ತಿಳ್ಕೊಂಡಿದ್ವಿ. ಆಮೇಲೆ ಸಮತಲ ದರ್ಪಣದಲ್ಲಿ ಯಾವ ರೀತಿಯಲ್ಲಿ ಪ್ರತಿಬಿಂಬ ಬೀಳುತ್ತದೆ, ಆನಂತರದಲ್ಲಿ ಒಂದು ಗೋಳೀಯ ದರ್ಪಣಗಳ ಬಗ್ಗೆ ನಾವು ನೋಡ್ತಾ ಹೋದ್ವಿ. ನಿಮ್ನ ದರ್ಪಣ, ಪೀಣ ದರ್ಪಣ ನಡುವಿನ ವ್ಯತ್ಯಾಸಗಳು ತಿಳ್ಕೊಂಡಿದ್ವಿ. ಆನಂತರದಲ್ಲಿ ಆ ದರ್ಪಣಗಳಿಗೆ ಸಂಬಂಧಪಟ್ಟ ಕೆಲವೊಂದು ಪದಗಳು, ಪ್ರಮುಖವಾದ 8 ಪದಗಳಿದ್ವು. ದ್ಯುತಿರಂಧ್ರ, ವಕ್ರತಾ ಕೇಂದ್ರ, ವಕ್ರತಾ ತ್ರಿಜ್ಯ, ಪ್ರಧಾನ ಸಂಗಮ, ಸಂಗಮ ದೂರ, ದ್ಯುತಿರಂಧ್ರ, ಸಂಗಮ ಬಿಂದು, ಅವೆಲ್ಲವುಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ ಇವತ್ತಿನ ವಿಡಿಯೋದಲ್ಲಿ. ನೆಕ್ಸ್ಟ್ ಭಾಗ 2 ವಿಡಿಯೋದಲ್ಲಿ ನಾವು ಈ ಒಂದು ದರ್ಪಣಗಳಲ್ಲಿ ಪ್ರತಿಬಿಂಬ ಹೇಗೆ ಬೀಳುತ್ತೆ ಅದು ತಿಳ್ಕೋಬೇಕಲ್ಲ ನಾವು. ಯಾಕಂದರೆ ಸಮತಳ ದರ್ಪಣದಲ್ಲಿ ಪ್ರತಿಬಿಂಬ ಹೇಗೆ ಬೀಳುತ್ತೆ ಅಂತ ನಾವು ನೋಡಿದ್ವಿ, 4 ಪಾಯಿಂಟ್ಸ್ ಇದ್ದವು ಅಲ್ಲಿ, ಹೌದಾ. ಇನ್ನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾವು ದರ್ಪಣಗಳಲ್ಲಿ ಅಂದರೆ ಫಸ್ಟ್ ನಾವು ನಿಮ್ನ ದರ್ಪಣದಲ್ಲಿ ಪ್ರತಿಬಿಂಬ ಹೇಗೆ ಬೀಳುತ್ತದೆ, ಆನಂತರದಲ್ಲಿ ಪೀಣ ದರ್ಪಣದಲ್ಲಿ ಪ್ರತಿಬಿಂಬ ಹೇಗೆ ಬೀಳುತ್ತೆ ಅಂತ ನಾವು ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ಅಲ್ಲಿಯ ತನಕ ತಮ್ಮೆಲ್ಲರಿಗೂ ಧನ್ಯವಾದಗಳು.